IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಎಲ್ಲಿ ನೋಡಿದ್ರು IPLನ ದೇಹವ. ಫಿಲ್ಮ್ಸ್ಗಳನ್ನ ಕೂಡ ರಿಲೀಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ, ಅಷ್ಟರ ಮಟ್ಟಿಗಿದೆ IPL ಕ್ರೇಜ್. IPL ಸೀಸನ್ 18ರ 23ನೇ ಮ್ಯಾಚ್ ನಿನ್ನೆ ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ನಡುವೆ ನಡೆದಿತ್ತು. ರಾಜಸ್ಥಾನ್ ವಿರುದ್ಧವೂ ಕೂಡ ಗುಜರಾತ್ ತಂಡಕ್ಕೆ 58 ರನ್ಗಳ ಜಯ ಸಿಕ್ಕಿದೆ. ಈ ಬಗ್ಗೆ ಮಾತಾಡೋಣ. ಇದರ ಜೊತೆಗೆ ಇವತ್ತು ನಮ್ಮ RCB ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಸೆಣಸಾಟ ನಡೀತಾ ಇದೆ. ಇದೊಂದು ಹೈ ವೋಲ್ಟೇಜ್ ಪಂದ್ಯ ಅಂತ ಹೇಳ್ಬೋದು. ಈ ಬಗ್ಗೆ ಸಾಕಷ್ಟು ಮಾತಾಡೋಣ. ಮೊದಲನೇದಾಗಿ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡಿಬಿಡೋಣ. ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಸರ್ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಇವರ ಜೊತೆಗೆ ಕ್ರೀಡಾಭಿಮಾನಿಯಾಗಿರುವಂತಹ ಮಂಜುನಾಥ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್, ಇನ್ನು ಮೊದಲು ಮಂಜುನಾಥ್ ಅವರಿಂದ ಶುರು ಮಾಡೋಣ. ನಿನ್ನೆ ನೀವು ಹೇಳಿದ್ರಿ ರಾಜಸ್ಥಾನ್ ತಂಡ ಗೆಲ್ಲುತ್ತೆ ಅಂತ, ಬಟ್ ಉಲ್ಟಾ ಆಗಿದೆ. ಹೇಗಿತ್ತು ನಿನ್ನೆ ಮ್ಯಾಚ್? ಯಾಕೆ ಹೇಳ್ದೆ ನಾನು ಗೆಲ್ಲುತ್ತೆ ಅಂತಂದರೆ, ಒಂದು ವೈಬ್ ಇತ್ತು ಒಂದು. ಯಾಕೆಂದರೆ ಬ್ಯಾಟಿಂಗಲ್ಲಿ ಸ್ಟ್ರಾಂಗ್ ಮಾಡ್ಕೊಂಡಿದ್ರು. ಜೈಸ್ವಾಲು ಬಿಫೋರ್ ಮ್ಯಾಚ್ ಚೆನ್ನಾಗಿ ಆಡಿ ಒಂದು ಒಳ್ಳೆ ಸ್ಕೋರ್ ಮಾಡಿದ್ರು. ಅವಾಗ ಸ್ಯಾಮ್ಸನ್ ಒಳ್ಳೆ ಸಾಥ್ ಕೊಟ್ಟು ಚೆನ್ನಾಗಿ ಆಡಿದ್ರು. ಧ್ರುವ ಜುರೇಲ್ ಟಾಪ್ 3 ಏನು ಬ್ಯಾಟರ್ ಇದ್ದಾರಲ್ಲ, ಅವರು ಟಾಪ್ ಕ್ಲಾಸಾಗೆ ಬ್ಯಾಟಿಂಗ್ ಆಡಿ ಒಂದು ಸ್ಕೋರ್ನ ಒಂದು ಕಲೆ ಹಾಕಿದ್ರು. ಸೊ ಆ ಒಂದು ಹೋಪ್ ಮೇಲೆ ಇವತ್ತೂ ಅವ್ರ ಬೌಲಿಂಗಿಗೆ ತಕ್ಕ ಉತ್ತರ ಕೊಡ್ಬೋದು ಇವರು ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ನಾನು RR ಗೆಲ್ಲುತ್ತೆ ಅಂತ ಹೇಳಿದ್ದೆ. ಮಿಡ್ ಆರ್ಡ್ರು ಅಂತ ಬಂದಾಗ ನೋಡಿ, ಎಟ್ಮೇರ್ ಆಲ್ಮೋಸ್ಟ್ ಅವ್ರು ಚೆನ್ನಾಗಿ ಆಡಿದ್ರು. ಅವ್ರಿಗೆ ಯಾರೂ ಸಾಥ್ ಕೊಡೋರು ಯಾರೂ ಇಲ್ಲ. ಹಂಗಾಗ್ಬಿಟ್ಟು ಮಿಡ್ಲ್ ಆರ್ಡ್ರಲ್ಲಿ RR ತಂಡ ಎಡವಿದ್ರಿಂದ ಈ ಮ್ಯಾಚ್ನ ಸೋಲೋಕಾಯಿತು. ಅದು ಒಂದು ಕಡೆ ಎಲ್ಲೋ ಒಂದು ಕಡೆ RRಗೆ ಮುಳ್ಳಾಗ್ಬೋದು ನೆಕ್ಸ್ಟ್ ಬರೋ ಮ್ಯಾಚ್ಗಳಿಗೆ. ಏಕೆಂದರೆ ಈಗೆಲ್ಲ ರೈವಲ್ರಿ ಮ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ಆ ಒಂದು ನಿಟ್ಟಿನಲ್ಲಿ ಏನಾದ್ರೂ ನೆಕ್ಸ್ಟ್ ಇದೇ ಕಂಟಿನ್ಯೂ ಮಾಡ್ತು ಅಂದರೆ RR ಡೆಫಿನೆಟ್ಲಿ CSK ಏನು ಲಾಸ್ಟ್ ಪೊಸಿಷನಲ್ಲಿ ಇದೆಯಲ್ಲ ಅದೇ ಪೊಸಿಷನಲ್ಲಿ ಬರೋದ್ರೆ ಯಾವುದೇ ಡೌಟ್ ಇಲ್ಲ. ಓಕೆ, ಇನ್ನು ಮುಕುಂದ್ ಸರ್, ನೆನ್ನೆ ಸಾಯಿ ಸುದರ್ಶನ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಸೊ ನೆನ್ನೆ ಮ್ಯಾಚ್ ಹೇಗಿತ್ತು ಮತ್ತು ಇವರ ಬ್ಯಾಟಿಂಗ್ ಬಗ್ಗೆ ಏನು ಹೇಳ್ತೀರಾ? ಸಾಯಿ ಸುದರ್ಶನ್ ಮೋಸ್ಟ್ಲಿ ಬಾಬಾ ಆಶೀರ್ವಾದ ತಗೊಂಡು ಬಂದಿದ್ರು ಅನಿಸುತ್ತೆ ನೆನ್ನೆ. ಯಾಕಂದರೆ ಅವ್ರ ಬ್ಯಾಟಿಂಗ್ ನೆನ್ನೆ ಅದು 82 ರನ್ಸ್ ಇದು ಮಾಡಿದ್ದು ಕಾಂಟ್ರಿಬ್ಯೂಷನ್ ಈಸ್ ಎ ಗ್ರೇಟ್ ಇದು ಹೇಳಬೇಕು. ಅಂದರೆ ಇಡೀ ಅಂದರೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಅವರೇ ಆದರು. ವ್ಯಾಲ್ಯೂ ಎಷ್ಟು ಪ್ಲೇಯರ್ ಕೂಡ ನೆನ್ನೆ ಅವರೇ ಅನಿಸ್ಕೊಂಡ್ರು. ಅಂದರೆ ಇಡೀ ಮ್ಯಾಚ್ಗೆ ಅವ್ರ ಕಾಂಟ್ರಿಬ್ಯೂಷನ್ 30% ಇತ್ತು. ಇನ್ನು ಉಳಿದಂಥ ಟೀಮ್ ಪರ್ಫಾರ್ಮೆನ್ಸ್ ಏನಿತ್ತು ಅದು ಮೇನ್ ಆಗುತ್ತೆ. ಬಟ್ ಯಾಕೆ ಸಾಯಿ ಸುದರ್ಶನ್ ನೆನ್ನೆ ಅಷ್ಟೊಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಾಣಿಸ್ಕೋತಾರೆ ಅಂದರೆ, ಆ್ಯಸ್ ಎ ಓಪನರ್ ಆಗಿ ಶುಭ್ಮನ್ ಗಿಲ್ ಔಟ್ ಆದಮೇಲೂ ಕೂಡ ಆ ಜವಾಬ್ದಾರಿಯನ್ನು ತಗೊಂಡು ಅಂದರೆ ಲಾಂಗ್ ಇನ್ನಿಂಗ್ಸ್ ಆಡ್ತಾ ಹೋಗ್ತಾಯಿದ್ರು. ಅಂದರೆ ಗುಜರಾತ್ ಟೈಟನ್ಸು ಒಂದಷ್ಟು ವಿಕೆಟ್ಗಳು ಕಳ್ಕೊಂಡ್ರು ಕೂಡ ಮಿಡ್ಲ್ ಆರ್ಡ್ರಲ್ಲಿ. ಅಂದರೆ ಜಾಸ್ ಬಟ್ಲರ್ ಬಂದರು, ಔಟಾಗಿ ಹೋದರು. ಆಮೇಲೆ ಮತ್ತೊಬ್ಬರು 32 ರನ್ಸ್ ಹೊಡೆದ್ರು, ಇದಾದರು. ಆವಾಗಲೂ ಕೂಡ ಇವ್ರ ವಿಕೆಟನ್ನು ಉಳಿಸ್ಕೊತಾ ಬರ್ತಾಯಿದ್ರು. ಅಂದರೆ ಶಾರುಖ್ ಖಾನ್ 32 ಹೊಡೆದು ಔಟ್ ಆದರೂ ಕೂಡ ಇವರು ಔಟ್ ಆಗಲಿಲ್ಲ. ಸೊ ಅಷ್ಟು ಲಾಂಗ್ ಇನ್ನಿಂಗ್ಸನ್ನು ಕಟ್ಟಿದ್ದು ಮ್ಯಾಚ್ಗೆ ಟರ್ನ್ ಕೊಟ್ಟಿದ್ದು. ಆಮೇಲೆ ಅವ್ರನ್ನ ಜಡ್ಜ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಈ ಸೀಸನಲ್ಲಿ ಸಾಯಿ ಕಿಶೋರ್ ಕೂಡ ಇದ್ದಾರೆ ಅವ್ರ ಜೊತೆ, ಆ್ಯಸ್ ಎ ಬೌಲರ್ ಆಗಿದ್ದಾರೆ. ಇದರಲ್ಲಿ ಸಾಯಿ ಸುದರ್ಶನ್ ಬ್ಯಾಟಿಂಗಲ್ಲಿದ್ದಾರೆ. ಈ ಸೀಸನಲ್ಲಿ ಇವರಿಬ್ಬರು ತುಂಬ ಚೆನ್ನಾಗಿ ಆಡ್ತಾರೆ ಗುಜರಾತ್ ಟೈಟನ್ಸ್ಗೆ. ಹಾಗಾಗಿನೇ ನೆನ್ನೆ ಗುಜರಾತ್ ಟೈಟನ್ಸು ಗೆಲ್ಲಕ್ಕೆ ಸಾಧ್ಯ ಆಗಿದ್ದು. ಆ್ಯಂಡ್ ಲಾಸ್ಟು ಇದರಲ್ಲೂ ನೆನ್ನೆ ಇನ್ನೊಂದು ಹೇಳ್ಬೇಕಂದ್ರೆ ರಶೀದ್ ಖಾನ್ ಪರ್ಫಾರ್ಮೆನ್ಸು ಸ್ವಲ್ಪ ಸುಧಾರಣೆ ಆಯಿತು. ಯಾಕಂದರೆ 2 ವಿಕೆಟು ತೊಗೊಂಡ್ರು. ಆಮೇಲೆ ಬಂದಿದ್ದು 4 ಬಾಲ್ 12 ರನ್ ಕ್ವಿಕ್ಕಾಗಿ ಹೊಡೆದ್ರು. ಒಂದು ಸ್ನೇಕ್ ಶಾಟ್ಸ್ ಅಂತೀವಿ, ಇಡೀ ವರ್ಲ್ಡಲ್ಲಿ ಸ್ನೇಕ್ ಶಾಟ್ಸ್ ಆಡ್ತಿರೋದು ಎಕ್ಸ್ಪರ್ಟ್ ಇವಾಗ ರಶೀದ್ ಖಾನು. ಸೊ ಹಾಗಾಗಿ ನೆನ್ನೆ ಅದನ್ನು IPL ಅಲ್ಲಿ ಗಮನಿಸಿಲ್ಲೋ ನೀವು, ಬಟ್ ಅವರು ಸ್ನೇಕ್ ಶಾಟ್ಸ್ ತುಂಬ ಚೆನ್ನಾಗಿ ಆಡಿದ್ರು. ಸೊ ಹಾಗಾಗಿ ಅಂಥ ಒಂದು ಆಟವನ್ನು ಇದು ಮಾಡಿದ್ರು. ಹಾಗಾಗಿನೇ ಅವರು ಒಂದು ಏನು 217 ರನ್ನು ಇದು ಮಾಡ್ಕೊಂಡ್ರಲ್ಲ, ಅದು ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಆಗೋಯ್ತು. ಆಮೇಲೆ ರಾಜಸ್ಥಾನ್ ರಾಯಲ್ಸ್ಗೆ ಅದನ್ನು ಅಷ್ಟು ಬಿಗ್ ಸ್ಕೋರ್ ಇದ್ದಾಗ ಕಷ್ಟನೇ. ಅವರು ಈ ಮುಂಚೆ 224 ಅವರು ಚೇಸ್ ಮಾಡಿದ್ದಾರೆ. ಆದರೆ ಮ್ಯಾಚ್ ಇವಾಗ ಟೀಮ್ ಚೇಂಜ್ ಆಗಿರುತ್ತೆ. ಪ್ಲಸ್ ಇನ್ನೂ ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿರಲ್ಲ, ಸುಸ್ತಾಗಿರ್ತಾರೆ ಫಸ್ಟ್ ಇನ್ನಿಂಗ್ಸ್ ಬೌಲಿಂಗ್ ಮಾಡಿ. ಸೊ ಹಾಗಾಗಿ ಅವ್ರಿಗೆ ಮಾಡೋಕ್ಕಾಗಲಿಲ್ಲ. ಹೆಟ್ಮೇರ್ ಒಬ್ಬರೇ ಇಲ್ಲಿ ಮಾಡಿದ್ರೆ ಗೆಲ್ಲಕ್ಕಾಗಲ್ಲ. ಬಟ್ ಪ್ಲ್ಯಾನ್ ಚೆನ್ನಾಗಿತ್ತು ನೆನ್ನೆ ಗುಜರಾತ್ ಟೈಟನ್ಸ್ದು. ಬೌಲಿಂಗಲ್ಲೂ ಕೂಡ ಪ್ರಸಿದ್ಧ ಕೃಷ್ಣ ಪರ್ಫಾರ್ಮೆನ್ಸು ಇಟ್ಸ್ ಎ ಸೂಪರ್. ಯಾಕಂದರೆ ಸಿರಾಜು ನೆನ್ನೆ ಇಡೀ ಸೀಸನ್లో ಚೆನ್ನಾಗಿ ಮಾಡ್ಕೊಂಡಿದ್ರು. ಪ್ರಸಿದ್ಧ ಕೃಷ್ಣ ಸ್ವಲ್ಪ ಡಲ್ ಆಗಿದ್ರು. ಬಟ್ ನೆನ್ನೆ ಅದು ಉಲ್ಟಾ ಆಯಿತು. ಸೊ ಇವಾಗ ಪ್ರಸಿದ್ಧ ಕೃಷ್ಣ ಕೂಡ 3 ವಿಕೆಟ್ ತೊಗೊಂಡಿರೋದ್ರಿಂದ ನೆಕ್ಸ್ಟ್ ಮ್ಯಾಚಲ್ಲೂ ಅವ್ರಿಗೆ ಒಳ್ಳೆ ಚಾನ್ಸಸ್ ಸಿಗುತ್ತೆ. ಆಗೇನಾಗುತ್ತೆ ಅಂದರೆ ಬೌಲಿಂಗ್ ಯೂನಿಟ್ ಕೂಡ ಇವಾಗ ಸ್ಟ್ರಾಂಗ್ ಆಯಿತು ಗುಜರಾತ್ ಟೈಟನ್ಸ್ಗೆ. ಇವಾಗ ಫಸ್ಟ್ ಪ್ಲೇಸಲ್ಲಿ ಇರೋದ್ರಿಂದ ಗುಜರಾತ್ ಟೈಟನ್ಸ್ಗೆ ಈಗ ಎಲ್ಲ ಪ್ರಾಬ್ಲಮ್ಗಳು ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಬರ್ತಿರೋದ್ರಿಂದ ಸ್ಟ್ರಾಂಗ್ ಆಗಿ ಕಾಣಿಸ್ಕೊತಾ ಇದೆ ಈಗ ಗುಜರಾತ್ ಟೈಟನ್ಸ್. ಓಕೆ ಸರ್, ಇನ್ನು ಮಂಜು ಅವರೇ, ಗುಜರಾತ್ ಟೈಟನ್ಸ್ ಟೀಮ್ಗೆ ಬರೋದಾದರೆ ಅವರ ಬೌಲಿಂಗ್ ನೆನ್ನೆ ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂತ? ನಿಜ, ಸರ್ ಹೇಳ್ದಂಗೆ ಈ ಕಡೆ ಎಲ್ಲೋ ಸಿರಾಜ್ ಎಲ್ಲೋ ಒಂದು ಕಡೆ ಸ್ಟ್ರಾಂಗ್ ಮಾಡ್ತಾ ಹೋದ್ರೆ GTನ. ಸೊ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡಿಗ ಆದಂಥ ಪ್ರಸಿದ್ಧ ಕೃಷ್ಣ ಅವರು ಎಫೆಕ್ಟ್ ಮಾಡ್ತಾಯಿದ್ರು, ಎಲ್ಲೂ ಬೆಳಕಿಗೆ ಬರ್ತಾ ಇರಲಿಲ್ಲ. ಸೊ ಎಫೆಕ್ಟಿವ್ ಬೌಲಿಂಗ್ ಮಾಡ್ತಾಯಿದ್ರು, ಸ್ವಿಂಗ್ ಚೆನ್ನಾಗಿತ್ತು, ವಿಕೆಟ್ಗಳು ಚೆನ್ನಾಗಿ ತೆಗಿತಾಯಿದ್ರು. ಇಲ್ಲಿ ಸಿರಾಜ್ ಅಂತ ಬಂದಾಗ ಅವ್ರನ್ನ ಎಲ್ಲೋ ಒಂದು ಕಡೆ
ಒಂದು ಕಡೆ ಎಲ್ಲೋ ಒಂದು ಕಡೆ ಪೆಂಡಿಂಗ್ ಇಟ್ಟಿದ್ರು. ಇವತ್ತು ಸಿರಾಜ್ನ ಪೆಂಡಿಂಗ್ ಇಟ್ಟು ಪ್ರಸಿದ್ಧ ಕೃಷ್ಣ ಒಂದು ಟಾಪಲ್ಲಿ ಬಂದಂಗಾಯಿತು. ಸರ್ ಹೇಳ್ದಂಗೆ ಟಾಪಲ್ಲಿ ಇರೋದ್ರಿಂದ ಒಂಚೂರು ಏನೋ ಬದಲಾವಣೆಗಳು, ಡೆವಲಪ್ಮೆಂಟ್ಗಳು, ಸ್ಟ್ರಾಂಗ್ನೆಸ್ಸು, ಈಗ ನಂಬರ್ 1 ಪ್ಲೇಸಲ್ಲಿ ಬೇರೆ ಇದ್ದಾರೆ. ಸೊ ಅದನ್ನೇ ಕ್ಯಾರಿ ಮಾಡೇ ಮಾಡ್ತಾರೆ. ಯಾಕಂದರೆ ಫಸ್ಟ್ ಸೀಸನ್ ಅವರು ಸ್ಟಾರ್ಟಿಂಗ್ ಡೆಬ್ಯೂ ಮಾಡಿದ IPL ಡೆಬ್ಯೂ ಮಾಡಿದಾಗಲೂ ನೋಡಿದ್ವಿ ನಾವು. ಫಸ್ಟ್ ಸೀಸನ್ನಲ್ಲೇ ಎಂಥ ಸ್ಟ್ರಾಂಗ್ ಆಗಿತ್ತು ಟೀಮು ಅಂತಂದರೆ ಹಾರ್ದಿಕ್ ಪಾಂಡ್ಯ ಶಮಿ ಬಿಟ್ಟರೆ ಮಿಕ್ಕಿದ್ದೆಲ್ಲರೂ ಸೇಮ್ ಪ್ಲೇಸಲ್ಲೇ ಇದ್ದಾರೆ, ಬೇರೆ ಯಾರೂ ಚೇಂಜ್ ಆಗಿಲ್ಲ. ಅಷ್ಟು ಚೆನ್ನಾಗಿರೋದ್ರಿಂದ ಪ್ರಸಿದ್ಧ ಕೃಷ್ಣಗೆ ಒಂದು ಒಳ್ಳೆ ಲಕ್ ಫ್ಯಾಕ್ಟ್ರು ಅಂತ ಹೇಳ್ಬೋದು. ಒಳ್ಳೆ ಒಂದು ಎಫೆಕ್ಟಿವ್ ಬೌಲಿಂಗ್ ಮಾಡಿದ್ರು ನೋಡಿ. 24 ರನ್ ಕೊಟ್ಟರು ಬರೀ 4 ಓವರಲ್ಲಿ, 3 ವಿಕೆಟ್ ತೊಗೊಂಡ್ರು. ಎಂತೆಂಥ ವಿಕೆಟ್ಗಳು ತೊಗೊಂಡ್ರು ಅಂತಂದರೆ ಹೋಗ್ತಾ ಇರೋ ಮ್ಯಾಚನ್ನ ಹಿಡ್ಕೊಂಡ್ರು ಅವರು. GTಯಿಂದ ಹೋಗ್ತಿರೋ ಮ್ಯಾಚ್, ಸ್ಟಾರ್ಟಿಂಗಲ್ಲಿ ಹೋಗ್ತಿರೋ ಮ್ಯಾಚ್ ಹಿಡ್ಕೊಂಡು GTಗೆ ಗೆಲ್ಸ್ಕೊಟ್ಟಂಗಾಯಿತು. ಯಾರು ನಮ್ಮ ಪ್ರಸಿದ್ಧ ಕೃಷ್ಣ ಅವರು. ಇನ್ನೊಂದೇನೆಂದರೆ ಈ ಕಡೆ ಬೌಲಿಂಗ್ ಯೂನಿಟಲ್ಲಿ ಚೆನ್ನಾಗಿದೆ. ಸರ್ ಹೇಳ್ದಂಗೆ ರಶೀದ್ ಖಾನ್ ಆನ್ ರೋರ್ ಆದರು, ಚೆನ್ನಾಗಾಯಿತು. ವಿಕೆಟೇ ಇರಲಿಲ್ಲ, ಹೈಯೆಸ್ಟ್ ರನ್ ಹೊಡಿಸ್ಕೊಂಡ್ರು. ಎಲ್ಲೋ ಒಂದು ಕಡೆ ರಿಟೈನ್ ಮಾಡಿದಂಥ ವ್ಯಕ್ತಿ ಹಿಂಗೆ ಹೊಡಿಸ್ಕೊತಾ ಇದ್ದರೆ ಟೀಮ್ ಮ್ಯಾನೇಜ್ಮೆಂಟ್ಗೂ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಆಗುತ್ತೆ, ನಾವು ಯಾಕೆ ರಿಟೈನ್ ಮಾಡ್ಕೊಂಡ್ವಿ ಅನ್ನೋದು. ಅದನ್ನು ನಿನ್ನೆ ಸಾಬೀತು ಮಾಡ್ಕೊಂಡ್ರು. ನಾನು ರಿಟೈನ್ ಮಾಡ್ಕೊಂಡಿದ್ದಕ್ಕೆ ವಿಕೆಟ್ ತೆಗೆಯೋದಿದ್ದು ಅಂದರೆ ವರ್ಲ್ಡ್ ಕ್ಲಾಸ್ ಬೌಲರ್ ಹಿಂಗೆ ಹೊಡಿಸ್ಕೊತಿದ್ದಾರೆ, ಟಾಪ್ 1 ಇಂಟರ್ನ್ಯಾಷನಲ್ ಪ್ಲೇಯರ್ ಹೊಡಿಸ್ಕೊತಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ಕಾಡ್ತಾ ಇರುತ್ತೆ, ನಾನು ಯಾಕೆ ವಿಕೆಟ್ ತೆಗಿತಾ ಇಲ್ಲ, ನಾನು ಯಾಕೆ ಬೌಲಿಂಗ್ ಚೆನ್ನಾಗಿ ಮಾಡ್ತಾ ಇಲ್ವಾ ಅನ್ನೋ ಒಂದು ಕಾಡ್ತಾ ಇರುತ್ತೆ. ಅದು ನಿನ್ನೆ ನೀಗ್ತು ಅಂತ ಹೇಳ್ಬೋದು. ನಿನ್ನೆ ಸಾಯಿ ಕಿಶೋರ್ ಬಗ್ಗೆ ಹೇಳೋದೇ ಬೇಡ. ಈ ಕಡೆ ಶ್ರೀರಕ್ಷೆ ಅಂತಂದರೆ ಬ್ಯಾಟಿಂಗಲ್ಲಿ ಸಾಯಿ ಸುದರ್ಶನ್, ಈ ಕಡೆ ಬೌಲಿಂಗಲ್ಲಿ ಅಂದರೆ ಎರಡೂ ಕಡೆನೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೀನು ಬ್ಯಾಟಿಂಗಲ್ಲಿ ಹೊಡಿತೀಯ, ನಾನು ಬೌಲಿಂಗಲ್ಲಿ ಕಟ್ ಹಾಕ್ತೀನಿ ಅಂತಾರೆ. ಹೆಂಗೆ ಅಂದರೆ ಕೋಆರ್ಡಿನೇಷನ್ ಚೆನ್ನಾಗಿದೆ. GT ತಂಡದಲ್ಲಿ ಒಳ್ಳೆ ಪ್ರದರ್ಶನ ಸಿಕ್ತು ನಿನ್ನೆ. ಓಕೆ, ಇನ್ನು ಮುಕುಂದ್ ಸರ್, ಈ ರಾಜಸ್ಥಾನ್ ಟೀಮ್ಗೆ ಬರೋದಾದರೆ ಸಂಜು ಸ್ಯಾಮ್ಸನ್ ಅವರು ರಿಟರ್ನ್ ಆಗಿದ್ರು ಕ್ಯಾಪ್ಟನ್ ಆಗಿ, ಅಂದರೂ ಕೂಡ ಟೀಮ್ ಇವತ್ತು ನಿನ್ನೆ ಎಡವಿದೆ. ಸೊ ಏನೆಲ್ಲ ಮೈನಸ್ ಪಾಯಿಂಟ್ಸ್ ಅಂತ? ಸಂಜು ಸ್ಯಾಮ್ಸನ್ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇತ್ತು ನಿನ್ನೆ ಕೂಡ. ಅವರು ಫಸ್ಟ್ ಇದಾದರೂ ಕೂಡ ಅವ್ರಿಗೇನು ಪರವಾಗಿಲ್ಲ. ಯಾಕಂದರೆ ಎಸ್ಪೆಷಲಿ ಇದಕ್ಕಿಂತ ಲಾಸ್ಟ್ ಮ್ಯಾಚು ಯಶಸ್ವಿ ಜೈಸ್ವಾಲ್ ಚೆನ್ನಾಗಿ ಆಡಿದ್ರು ಅವ್ರಿಗೆ. ಹಾಗಾಗಿ ಸಂಜು ಸ್ಯಾಮ್ಸನ್ ಸ್ವಲ್ಪ ಡಲ್ ಆಗಿದ್ರು. ಬಟ್ ನಿನ್ನೆ ಜೈಸ್ವಾಲ್ ಫಸ್ಟೇ ಔಟ್ ಆಗಿದ್ದು ಕೂಡ ನಾಯಕ ತಾನು ಏನು ಪರ್ಫಾರ್ಮೆನ್ಸ್ ತೋರಿಸ್ಬೇಕೋ ಅದನ್ನು ಅವ್ರು ತೋರಿಸ್ತಾ ಬಂದರು. ಹಾಗಾಗಿನೇ ಅವ್ರಿಗೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಬಟ್ ಉಳಿದಂಥ ಇದರಲ್ಲಿ ಮೇಯ್ನಾಗಿ ನಮ್ಗೆ ಇದಾಗಿದೆ ಅಂದರೆ ನಿತೀಶ್ ರಾಣಾ. ಸೊ ಅಲ್ಲಿ ಕೇವಲ ಒಂದೇ ರನ್ ಹೊಡೆದು ಆ ಬೌನ್ಸ್ಗೆ, ಅದು ಎಸ್ಪೆಷಲಿ ಸಿರಾಜ್ ಹಾಕಿದ್ದು ಆ ಬಾಲ್ ಇದೆಲ್ಲ ಸೂಪರ್ಬ್ ಆಗಿತ್ತು. ಆ ಬೌನ್ಸ್ ಬಂದು ಬೌಂಡ್ರಿ ಲೈನ್ಗೆ ಹೋಗಿ ಅದು ಕ್ಯಾಚ್ ಹಿಡಿಯೋದು ಪ್ಲ್ಯಾಂಡ್ ಆಗಿ ಅನ್ನಿಸ್ತಾ ಇತ್ತು. ಸೊ ಸಿರಾಜ್ ಆ ಬಾಲ್ ಆಗದೇ ಇದ್ದರೆ ನಿತೀಶ್ ರಾಣಾ ಮತ್ತಷ್ಟು ಸ್ಕೋರ್ ತಂದು ಕೊಡ್ತಾಯಿದ್ರು. ಸೊ ಅಲ್ಲಿ ಅವರು ಹೇಳಿದ್ರು ಫಸ್ಟೇ 2 ವಿಕೆಟ್ ಬಿದ್ದಿದ್ದರಿಂದ ಯಶಸ್ವಿ ಜೈಸ್ವಾಲ್ ಆಮೇಲೆ ನಿತೀಶ್ ರಾಣಾ ಅಲ್ಲೇ ಅವ್ರಿಗೆ ಒಂದು 30% 40% ಮ್ಯಾಚ್ ಕೈ ಬಿಟ್ಟು ಹೋಯ್ತು ಅಂತಲೇ ಹೇಳಬೇಕು. ಯಾಕಂದರೆ ಸ್ಕೋರು ಸ್ವಲ್ಪ ದೊಡ್ಡದಿದ್ದರಿಂದ ಆ ಪ್ರೆಷರ್ ಬಿಲ್ಡ್ ಆಗ್ತಾ ಹೋಗ್ತಾ ಇತ್ತು. ಅಷ್ಟು ಸ್ಕೋರ್ ದೊಡ್ಡದಿದ್ದಾಗ ಏನಾಗ್ತಾ ಇರುತ್ತೆ ಅಂದರೆ ಈಚ್ ಬಾಲ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಏನಪ್ಪ ಅಂದರೆ ಈ ಪವರ್ ಪ್ಲೇ ಫಸ್ಟ್ 6 ಓವರ್ಗಳಲ್ಲಿ ನಾವೇನು ಔಟ್ಸೈಡ್ ಯಾರೂ ಇರೋದಿಲ್ಲ ನಮಗೆ. ಸೊ ಅಲ್ಲಿ ಬೌಂಡ್ರಿಗಳನ್ನು ಹೊಡ್ಕೋಬೇಕು. ಸೊ ಅದನ್ನು ನಿನ್ನೆ ರಾಜಸ್ಥಾನ್ ರಾಯಲ್ಸ್ ಮಾಡೋಕ್ಕಾಗಲಿಲ್ಲ, ಅದು ಒಂದು ಹೊಡ್ತಾ ಬಿತ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾವು ಎಕ್ಸ್ಪೆಕ್ಟೇಷನ್ ಇದ್ದಿದ್ದೆ ಮಿಡ್ಲ್ ಆರ್ಡ್ರಲ್ಲಿ ಹಿಟ್ಮೇಯರ್ ಜೊತೆಗೆ ಇನ್ಯಾರಾದರೂ ಇದಾಗ್ತಾರಲ್ಲ ಅಂತ. ಬಟ್ ಅವ್ರು ಯಾರೂ ಕೂಡ ಅವರು ಕೈ ಹಿಡಿಲಿಲ್ಲ. ಹಿಟ್ಮೇಯರು ಲಾಸ್ಟ್ವರೆಗೂ ಹೋರಾಡಿದ್ರು, ಬಟ್ ಅಷ್ಟೊತ್ತು ಕೈ ಮೀರೋಗಿತ್ತು. ಅವ್ರು ನಿಂತ್ಕೊಂಡಿದ್ದಿದ್ರು ಕೂಡ ಮೇ ಬಿ ಒಂದು 20 ರನ್ಗಳಿಂದ ಆದರೂ ರಾಜಸ್ಥಾನ್ ರಾಯಲ್ಸು ಸೋಲ್ತಾನೇ ಇದ್ದರು. ಯಾಕೆ ಅಷ್ಟು ಇದಾಗೋ ಗ್ಯಾಪ್ ಬಂದಿತ್ತು ಅವ್ರಿಗೆ ವಿನ್ನಿಂಗಿಗೆ. ಬಟ್ 58 ರನ್ನುಗಳು ಸೋಲಿದೆಯಲ್ಲ, ಅದು ಗುಜರಾತ್ಗೆ ಎಷ್ಟು ಪ್ಲಸ್ ಪಾಯಿಂಟು, ರಾಜಸ್ಥಾನ್ಗೆ ಅಷ್ಟು ಮೈನಸ್ ಆಗ್ತಾ ಹೋಗುತ್ತೆ. ನಾಳೆ ದಿನ ಏನೋ ಒಂದು 8 ಮ್ಯಾಚ್ ಗೆದ್ದಿರ್ತಾರೆ, ಇಲ್ಲ 7 ಮ್ಯಾಚ್ ಗೆದ್ದಿರ್ತಾರೆ. ಅವಾಗ ರನ್ ರೇಟಲ್ಲಿ ನೋಡೋಣ ಅಂತ ಹೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ಗೆ ಹಿನ್ನಡೆ ಬಿದ್ದೋಗ್ಬಿಡುತ್ತೆ. ಯಾಕಂದರೆ ಇವಾಗ ಎಷ್ಟು 7ನೇ ಪೊಸಿಷನಲ್ಲೂ 6ನೇ ಪೊಸಿಷನಲ್ಲೂ ಇದ್ದಾರೆ ಅವರು. ಸೊ ಹಾಗಾಗಿ ಅವ್ರಿಗೆ ಅವರು ಇದನ್ನು ಗಮನಿಸ್ಕೋಬೇಕಾಯ್ತು. ಸೋಲು ಓಕೆ, ಸೋಲಿದ್ದಿದ್ದೆ, ಬಟ್ ಆ ಸೋಲಿನ ಅಂತರ ಇದೆಯಲ್ಲ 58 ರನ್ನುಗಳನ್ನು ಇದು ಮಾಡ್ಕೋಬಾರ್ದಾಗಿತ್ತು. ಅವರು ಒಂದು 10-12 ರನ್ನುಗಳಾದರೂ ಆಗಿದ್ದರೆ ಮೇ ಬಿ ಅದೇ ಸ್ಟೇಬಲ್ ಆಗಿ ಇರ್ಬೋದಾಗಿತ್ತು. ನಾಳೆ ಇನ್ನೊಂದು ಮ್ಯಾಚ್ ಗೆದ್ದಿದ್ರೆ ಅವ್ರಿಗೆ ಇದಾಗೋದು. ಬಟ್ ಇವಾಗ ಆ ರನ್ ರೇಟನ್ನು ತರೋದಿದೆಯಲ್ಲ, ಅದು IPL ಅಲ್ಲಿ ತುಂಬಾ ಕಷ್ಟ, 58 ರನ್ನುಗಳು. ಬಟ್ ಗುಜರಾತ್ ಟೈಟನ್ಸ್ಗೆ ಈಗ ಮೇ ಬಿ ಇವತ್ತಿನ RCB ಮ್ಯಾಚ್ ಗೆದ್ದರೂ ಕೂಡ ಅವರು ಟಾಪ್ 1 ಬರಬೇಕಂದ್ರೆ RCB ಹೆವಿ ಇದರಲ್ಲಿ ಗೆಲ್ಲಬೇಕಾಗುತ್ತೆ. ಸೊ ಆ ಪೊಸಿಷನಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಇವಾಗ ಗುಜರಾತ್ ಟೈಟನ್ಸ್ ಫಸ್ಟ್ ಇದರಲ್ಲಿ. ಸೊ ಅವ್ರಿಗೆ ಒಂಥರ ಅವ್ರಿಗೆ ಏನು ನಿರೀಕ್ಷೆ ಮಾಡ್ತಾಯಿದ್ರು ಗುಜರಾತ್ ಟೈಟನ್ಸು, ಅದಕ್ಕೆ ಅವರು ಹೋರಾಡಿದ್ರು. ಆಮೇಲೆ ಫಸ್ಟ್ ಸ್ಟಾರ್ಟಿಂಗಿಂದ ಅವ್ರು ಲಾಸ್ಟ್ ಏನು ಸೆಕೆಂಡ್ ಇನ್ನಿಂಗ್ಸ್ ಆಗೋವರೆಗೂ ಕೂಡ ಅವ್ರಿಗೆ ವಿನ್ನಿಂಗ್ ಎಷ್ಟು ಡೆಸ್ಪರೇಟಾಗಿ ಇರ್ತಾಯಿದ್ರು ಅಂದರೆ ಗುಜರಾತ್ ಟೈಟನ್ಸ್ ನೆನ್ನೆ ಅವರೆಲ್ಲೂ ಕೂಡ ತಪ್ಪು ಮಾಡಿಲ್ಲ, ಎಲ್ಲೂ ಇದು ಮಾಡಿಲ್ಲ. ಆಮೇಲೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ನೆನ್ನೆ ನಾವು ನೋಡ್ತಾ ಇದ್ದಾಗ ಅವರೆಷ್ಟು ಸೀರಿಯಸ್ ಆಗಿ ಕ್ಯಾಪ್ಟನ್ಸಿ ಮಾಡ್ತಾಯಿದ್ರು ಅಂದರೆ ಅವ್ರು ಮೇ ಬಿ ನೆನ್ನೆ ಇದರಲ್ಲಿ ಮೆಚ್ಯೂರಿಟಿ ತೋರಿಸಿದ್ರು ಅಂತ ನನಗನ್ಸುತ್ತೆ ಕ್ಯಾಪ್ಟನ್ಶಿಪ್ಪಲ್ಲಿ. ಹಾಗಾಗಿನೇ ಈ ಒಂದು ಪಾಯಿಂಟ್ಸ್ ಪ್ಲಸ್ ಆರ್ ಮೈನಸಲ್ಲೇ ರಾಜಸ್ಥಾನ್ ರಾಯಲ್ಸ್ಗೆ ಹೊಡ್ತಾ ಬಿತ್ತು, ಗುಜರಾತ್ ಟೈಟನ್ಸ್ಗೆ ಲಾಭ ಆಯಿತು.
ಇನ್ನೊಂದು ಜಿ ಟಿಗೆ ನಂಬರ್ 1 ಪ್ಲೇಸಲ್ಲಿ ಇದ್ದಾರೆ, ಚೆನ್ನಾಗಿ ಒಂದು ಪೊಸಿಷನ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರಿ ಸರ್ ನೀವು. ಸೊ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ಗಿಂತ ಬೌಲಿಂಗ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಜಿ ಟಿ ಕಡೆ. 2 ಮ್ಯಾಚಲ್ಲಿ ಸಿರಾಜ್ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡ್ರು, ಪ್ರಸಿದ್ಧ ಕೃಷ್ಣ ಒಂದು ಟಾಪ್ 3 3 ವಿಕೆಟ್ ತಗೊಂಡ್ರು, ಸಾಯಿ ಕಿಶೋರ್ ಪರ್ಪಲ್ ಕ್ಯಾಪ್ ರೇಸಲ್ಲಿ ಇದ್ದಾರೆ, ಸಿರಾಜ್ ಪರ್ಪಲ್ ಕ್ಯಾಪ್ ರೇಸಲ್ಲಿ ಇದ್ದಾರೆ. ನೋಡಿ ರನ್ ಗೆಟರಲ್ಲಿ ಯಾರೂ ಆರೆಂಜ್ ಕ್ಯಾಪ್ ರೇಸಲ್ಲಿ ಇಲ್ಲ. ಇಲ್ಲಿ ಗೆಲ್ಲೋದಕ್ಕೆ ಮೂಲ ಕಾರಣ ಜಿ ಟಿ ಟಾಪಲ್ಲಿ ಇರೋದಕ್ಕೆ ಕಾರಣ ಸಿರಾಜ್ ಆಗಿರ್ಬೋದು, ಸಾಯಿ ಕಿಶೋರ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಈಗ ರೂಟಿಗೆ ಬಂದಂಥ ರಶೀದ್ ಖಾನ್ ಆಗಿರ್ಬೋದು. ಟೋಟಲಾಗಿ ನೋಡಿ ಒಂದು ಟೀಮಲ್ಲಿ ಆಲ್ರೌಂಡರ್ ಪ್ರದರ್ಶನ ಸಿಕ್ಕಿಲ್ಲ ಅಂದ್ರೂ ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಿ ಸಿಕ್ಕರೆ ನಾವು ಟಾಪಲ್ಲಿ ಕೂರ್ತೀವಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಜಿ ಟಿ. ಯಾಕೆ ಅಂತಂದರೆ ಅವ್ರು ನೋಡಿ ಬೌಲಿಂಗಲ್ಲಿ ನೀವು ಎಷ್ಟೇ ಹೊಡೆಸ್ಕೊಳ್ಳಿ ಅದನ್ನು ಕಟ್ಟಾಕೋಂಥ ಕೆಪಾಸಿಟಿ ಬೌಲರ್ಗಳಿಗಿರುತ್ತೆ. ಆ ಒಂದು ಚಾಕಚಕ್ಯತೆ ಬೌಲರ್ಗಳು ಇರೋದ್ರಿಂದನೇ ಈಗ ಜಿ ಟಿ ಟಾಪಲ್ಲಿದೆ. ನೋಡಿ ಕೆಲವೊಬ್ಬರು ನೋಡಿ ಈಗ ಫಾರ್ ಎಕ್ಸಾಂಪಲ್ CSK ಅಂತ ಮಾಡಿದಾಗ ಟಾಪ್ 5 ಬ್ಯಾಟ್ಸ್ಮನ್ಗಳಿದ್ದಾರೆ, ಅವ್ರ ಕೈಲೇ ಅವ್ರು ಡಿಪೆಂಡ್ ಇದಾಗ್ತಿಲ್ಲ. ನೋಡಿ ಪರ್ಪಲ್ ಕ್ಯಾಪ್ ತಗೊಂಡಿದ್ದಾರೆ ಯಾರು, ನೂರ್ ಅಹ್ಮದ್, ಅವ್ರದ್ದು ನಂಬರ್ 1 ಮ್ಯಾಚ್ಗಳೇ ಗೆಲ್ಲಕ್ಕಾಗ್ತಿಲ್ಲ, ಆದ್ರೂ ಪರ್ಪಲ್ ಕ್ಯಾಪ್ ರೇಸಲ್ಲಿ ಟಾಪಲ್ಲೇ ಇದ್ದಾರೆ. ಭಾಳ ಡಿಫ್ರೆನ್ಸ್ ಇದೆ ಮ್ಯಾಚ್ಗಳಲ್ಲಿ. ಓಕೆ, ಇನ್ನು ಇದಿಷ್ಟು ನಿನ್ನೆ ಮ್ಯಾಚ್ ಬಗ್ಗೆ ಆಯಿತು. ಇನ್ನು ಇವತ್ತು ಒಂದು ಹೈ ವೋಲ್ಟೇಜ್ ಪಂದ್ಯ ನಮ್ಮ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್, ಅದು ಕೂಡ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇರುವಂಥದ್ದು. ಸೊ ಮೊದಲನೇದಾಗಿ ಮಂಜು ಅವರೇ, ಒಂದು ಕಡೆ DC ನೋಡಿದ್ರೆ ಯಾವ ಮ್ಯಾಚ್ ಕೂಡ ಸೋತೇ ಇಲ್ಲ, ಎಲ್ಲ ಮ್ಯಾಚ್ ಕೂಡ ಗೆದ್ಕೊಂಡು ಬಂದಿದ್ದಾರೆ. ಇನ್ನೊಂದು ಕಡೆ ನಮ್ಮ RCB ಲಾಸ್ಟ್ ಮ್ಯಾಚ್ ಮುಂಬೈ ವಿರುದ್ಧ ಭರ್ಜರಿಯಾಗಿ ಜಯವನ್ನು ಗಳಿಸಿರುವಂಥದ್ದು. ಸೊ ಹೇಗಿರ್ಬೋದು ಇವತ್ತಿನ ಮ್ಯಾಚ್? ತುಂಬ ಪಿಚ್ಚನ್ನ ಅರಿತಂತಹ KL ರಾಹುಲ್ ಅಪೋನೆಂಟ್ ಟೀಮಲ್ಲಿದ್ದಾರೆ. ಇನ್ನೊಂದೇನು ಅಂತಂದರೆ ನಮ್ಮ ಹೋದ ಸೀಸನ್ನ ಕ್ಯಾಪ್ಟನ್ ಆದಂಥ ಡುಪ್ಲೆಸಿ DC ಟೀಮಲ್ಲಿದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ತವರುನಿಲ್ಲ ಅಂತ ಅಂದಾಗ ಇವನ್ ಸಿರಾಜುನು ನಮ್ಗೆ ಡಾಮಿನೇಟ್ ಮಾಡ್ಕೊಂಡು ಗೆದ್ಕೊಂಡು ಹೋದ್ರು. ಯಾಕಂದರೆ ಅಲ್ಲಿ ಪಿಚ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಪಿಚ್ಗೆ ಯಾವ ಥರ ಬೌಲಿಂಗ್ ಮಾಡಬೇಕು, ನಾನು ಯಾವ ಥರ ಮಾಡಿದ್ರೆ ನನಗೆ ರಿಸಲ್ಟ್ ಸಿಗುತ್ತೆ ಅನ್ನೋದೊಂದು ಅರ್ಥಕೊಂಡು ಅಲ್ಲಿ ಮಾಡಿರೋದ್ರಿಂದ ಸಕ್ಸಸ್ ಕಂಡು ಜಿ ಟಿ ಗೆದ್ದೋಯ್ತು. ಸೊ ಅದನ್ನು ತಪ್ಪನ್ನ ನಾವು ವಾಪಸ್ ಮಾಡ್ಕೋಬೇಕು, ಅಲ್ಲಿ ತಪ್ಪನ್ನ ಮಾಡ್ಬಾರ್ದು. ಯಾಕೆಂದರೆ ಪವರ್ ಪ್ಲೇಲಿ 4 ವಿಕೆಟ್ ತೊಗೊಂಡ್ವಿ ನಾವು, ಕಳ್ಕೊಳೋದು ಅಲ್ಲಿ ನಮಗೆ ಎಷ್ಟು ಮೈನಸ್ ಆಯಿತು ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಅರ್ಧ RCB ಟೀಮ್ನ ಬೆನ್ಮೂಳೆ ಮುರಿದಂಥದ್ದು ಜಿ ಟಿ ಬೌಲರ್ಗಳೇ. ಸೊ ಆ ಒಂದು ತಪ್ಪನ್ನ ಮಾಡ್ದಂಗೆ ನೋಡಿ ಸೇಮ್ ಆಯಿತು. ಸಾಲ್ಟು ಬೇಗನೆ ಹೋಗ್ಬಿಟ್ರು ಮುಂಬೈಯಲ್ಲಿ ಆಡುವಾಗ. ನೆಕ್ಸ್ಟು ಪಡಿಕಲ್ಲು ಚೆನ್ನಾಗಿ ಆಡಿದ್ರು, ಕೊಹ್ಲಿನೂ ಚೆನ್ನಾಗಿ ಆಡಿದ್ರು. ಇವತ್ತು ಅದೇ ಒಂದು ಐಡಿಯಾಲಜಿ, ಅದೇ ಒಂದು ಮೆಥಡಲ್ಲಿ ಏನಾದ್ರೂ ಅಕಸ್ಮಾತ್ ಏನಾದ್ರೂ ಟಾಸ್ಕೇದು ಏನಾದರೂ ಚೇಸ್ ತೊಗೊಂಡ್ರೆ ಸೇಮ್ ಪ್ರೊಸೆಸ್ಸೇ ಮಾಡಬೇಕು. ಟಾಪಲ್ಲಿ ಏನು 4 ಜನ ಇದ್ದಾರೋ ಅವ್ರು ಬಿರುಸಿನ ಆಟ ಆಡಿ, ಮಿಡ್ಲ್ ಆರ್ಡ್ರು ಜಿತೇಶ್ ಶರ್ಮಾ ಚೆನ್ನಾಗಿ ಆಡ್ತಾರೆ, ಆಮೇಲೆ ಲಿವಿಂಗ್ಸ್ಟೋನ್ ಚೆನ್ನಾಗಿ ಆಡ್ತಿದ್ದಾರೆ, ಆಮೇಲೆ ಟ್ರಾವಿಸ್ ಹೆಡ್ ಅಂತೂ ಫಿನಿಶಿಂಗ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಟೋಟಲಾಗಿ ಇಂಥ ಒಂದು ಸ್ಟ್ರಾಂಗ್ ಟೀಮ್ ಇದ್ದಾಗ ನಾವು ಸೋಲ್ತೀವಿ ಅಂತಂದರೆ ತುಂಬ ಡೀಪಾಗಿ ಹೋಗಿ ತಪ್ಪುಗಳನ್ನ ನೋಡಬೇಕು. ನಾವು ಎಲ್ಲಿ ತಪ್ಪು ಮಾಡಿದ್ರು RCB ಅವರು, ಯಾಕೆ ತಪ್ಪಿಗೆ ಕಾರಣ, ಆ ಒಂದು ತಪ್ಪನ್ನ ಮಾಡಬಾರ್ದು ಅನ್ನೋದಕ್ಕೆ ಇವತ್ತು ನೋಡಿ 32 ಸಲ ಮುಖಾಮುಖಿ ಆಗಿದ್ದಾರೆ. RCBದೇ ಮೇಲುಗಾಗಿದೆ. 19 ಸಲ ನಾವು RCB ಗೆದ್ಕೊಂಡಿದ್ದೀವಿ, DC ಅಪೋಸಿಟ್ಟು ಅವ್ರು 11 ಸಲ ಗೆದ್ದಿದ್ದಾರೆ. ತವರುನಿಲ್ಲ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಬಿಟ್ಕೊಟ್ಟಿದ್ದು ಬೇಜಾರಾಯಿತು ಫಸ್ಟ್ ಮ್ಯಾಚು. ಈ ಮ್ಯಾಚ್ ಅಂತೂ 100% ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಯಾಕೆಂದರೆ ಅಲ್ಲಿ ಆಪೋಸಿಟ್ ಇರೋದು ಡುಪ್ಲೆಸಿ ನಮ್ಮ ಮಾಜಿ ನಾಯಕ, ಆಮೇಲೆ ಆಪೋಸಿಟ್ ಇರೋದು ನಮ್ಮ ಕನ್ನಡಿಗ KL ರಾಹುಲ್ ಇದ್ದಾರೆ. ಸೊ ಅವರಿಬ್ಬರು ಮಿಂಚೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಅಂತ ಆ ಮಿಂಚೋರ್ನ ಕಟ್ಟಾಕೋ ಕೆಪಾಸಿಟಿ ನಮ್ಮಲ್ಲಿ ಭೂವಿಗಿದೆ, ಹ್ಯಾಸಲ್ವುಡ್ಗಿದೆ, ಆಮೇಲೆ ನಮ್ಮ ಯಶ್ ದಯಾಳ್ಗಿದೆ, ಕುರ್ನಾಲ್ ಪಾಂಡ್ಯಗಂತೂ ಹೇಳೋದೇ ಬೇಕಾಗಿಲ್ಲ. ನೀವು ಸ್ಪೀಡ್ ಬೌಲರ್ಗಳು ಹಾಕಲ್ಲ ಬೋನ್ಸ್, ಆ ಥರ ಬೋನ್ಸ್ಗಳು ಹಾಕಿ ವಿಕೆಟ್ ತೆಗೆಯೋಂಥ ಕೆಪಾಸಿಟಿ ಇದೆ. ಎಲ್ಲೋ ಒಂದು ಕಡೆ ಅಲ್ಲ, ಎಲ್ಲ ಕಡೆನೂ RCB ಇವತ್ತು ಗೆಲ್ಲುತ್ತೆ. ಓಕೆ, ಇನ್ನು ಮುಕುಂದ್ ಸರ್, ಈಗ ನಮ್ಮ ಡೆಲ್ಲಿ ಟೀಮಲ್ಲಿ KL ರಾಹುಲ್ ಅವರು ಇದ್ದಾರೆ, ಒಂದು ಒಳ್ಳೆ ಫಾರ್ಮಲ್ಲಿ ಅವ್ರು ಆಲ್ರೆಡಿ ಇದ್ದಾರೆ. ಸೊ ಅವರೇನಾದರೂ ನಮ್ಮ RCB ತಂಡಕ್ಕೆ ತಲೆನೋವು ಆಗ್ತಾರಾ ಹೇಗೆ ಅಂತ? 100% ತಲೆನೋವು ಆಗ್ತಾರೆ. ಯಾಕಂದರೆ KL ರಾಹುಲ್ಗೆ 7 ಮಾಡಿಸ್ತಂಥ ಪಿಚ್ ಇದು ಬೆಂಗಳೂರು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇನ್ನೊಬ್ಬ ಕನ್ನಡಿಗ ಕೂಡ ಇದ್ದಾನೆ, ಕರುಣ್ ನಾಯರ್. ಸೊ ಅವ್ರನ್ನೂ ಆಡಿಸ್ಬೋದು. ಯಾಕಂದರೆ ಇನ್ನೊಂದು ನನಗೆ ಏನಾದರೂ ಅವರು ಇದು ನೋಡಿದ್ರೆ ಕರುಣ್ ನಾಯರೇ KL ರಾಹುಲ್ಗಿಂತ ಇವಾಗ ಒಳ್ಳೆ ಫಾರ್ಮಲ್ಲಿರೋದು. ಸೊ ಹಾಗಾಗಿ ಕರುಣ್ ನಾಯರ್ನೇನಾದ್ರು ಇಳಿಸಿದ್ರೆ ಅದೊಂದು ಸರ್ಪ್ರೈಸ್ ಫ್ಯಾಕ್ಟರ್ ಆಗುತ್ತೆ ಈ ಮ್ಯಾಚಲ್ಲಿ. ಆ್ಯಂಡ್ RCBಗೂ ಸ್ವಲ್ಪ ತಲೆನೋವು ಆಗ್ಬೋದು. ಬಟ್ ಅದೇ ಹೇಳಿಲ್ವಾ, ಇವತ್ತು ನಾನು ಹೇಳ್ತೀನಿ ಕನ್ನಡಿಗರು ವರ್ಸಸ್ ಕನ್ನಡಿಗರು ಅಂತಾನೆ ಹೇಳ್ತೀನಿ. ಇಲ್ಲೂ ಕೂಡ 2 ಕನ್ನಡಿಗರಿದ್ದಾರೆ, ಅದರಲ್ಲಿ ಪಡಿಕಲ್ ಇದ್ದಾರೆ, ಬಾಂಡ್ಗೆ ಇದ್ದಾರೆ. ಬಟ್ ಬಾಂಡ್ಗೆಗೆ ಇನ್ನೂ ಅವಕಾಶ ಕೊಟ್ಟಿಲ್ಲ, ಅವರು ಕೂಡ ಒಳ್ಳೆ ಪ್ಲೇಯರ್. ಸೊ ಇವತ್ತಿನ ಇದಕ್ಕೆ 4 ಜನನು ಕನ್ನಡಿಗರು ಇವತ್ತು ಆಡಿದ್ರೆ ರಿಯಲಿ ನೋಡೋಕ್ಕೂ ಅಭಿಮಾನಿಗಳಿಗೆ ಸೂಪರ್ ಆಗಿರುತ್ತೆ. ಬಟ್ ಏನಪ್ಪ ಅಂದರೆ ಇಲ್ಲಿ KL ರಾಹುಲ್ಗಿಂತ ಮೇ ಬಿ ಇವ್ರು ಹೇಳ್ದಾಗೆ, ಮಂಜು ಹೇಳ್ದಾಗೆ, ನನಗೆ ಫಾಫ್ ಡ್ಯೂಪ್ಲೆಸಿ ಮೇಲೆ ಸ್ವಲ್ಪ ಭಯ ಇದೆ ಇವತ್ತು. ಯಾಕಂದರೆ ಈ ಸೀಸನಲ್ಲಿ ಅವರಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ವೈಸ್ ಕ್ಯಾಪ್ಟನ್ ಆ ಟೀಮ್ಗೆ. ಸೊ ಹಾಗಾಗಿ ಅವರು ಇವತ್ತು ಇದಾಗ್ಬೋದು. ಬಟ್ ಇನ್ನೊಂದು ಬೌಲಿಂಗ್ ಯೂನಿಟಲ್ಲಿ ಬಂದರೆ
ಅವ್ರಿಗೆ ಒಬ್ಬರು ಫಾರಿನ್ ಇವ್ರು ಇರೋದು ಫಾಸ್ಟ್ ಬೌಲರು, ಇನ್ನು ಉಳಿದವರೆಲ್ಲ ಇಂಡಿಯನ್ ಪ್ಲೇಯರ್ ಬೌಲರ್ಸೇ ಇರೋವಂಥದ್ದು. ಸೊ ಹಾಗಾಗಿ ಇಂಡಿಯನ್ ಬೌಲಿಂಗಿಗೆ ಈ ಪಿಚ್ಚು ಸಹಕಾರಿ ಆಗ್ತಾ ಇರುತ್ತೆ. ಅಂದರೆ ಫಾರಿನ್ ಪ್ಲೇಯರ್ ಬೌಲರ್ಗಿಂತ ಇಂಡಿಯನ್ ಪೇಸರ್ಗಳಿಗೆ ಇವತ್ತು ಸ್ವಲ್ಪ ಬೌಲರ್ಸ್ಗೆ ವಿಕೆಟ್ಗಳು ಸಿಗುತ್ತೆ. ಆ್ಯಂಡ್ ಬಟ್ ಹಾಗಂತ ನಾವು RCBನ ನಾವು ಡೌನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇವತ್ತು. ಯಾಕಂದರೆ ಹೋಮ್ ಗ್ರೌಂಡಲ್ಲೇ ಸೋತಿರೋದು. ಅವ್ರು ಹೇಗೆ ಗೊತ್ತಾ, ಹೊರಗಡೆ ಹೋಗಿ ಗೆದ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಇಲ್ಲೇ ಸೋಲ್ತಿದ್ದಾರೆ ಮನೆ ಅಂಗಳದಲ್ಲಿ. ನಾವೇನ್ ಅನ್ಕೊಂಡ್ವಿ ಸರ್ ಅಂತಂದ್ರೆ ಈ ಹುಡುಗಿಯರ್ದು ಸೇಮ್ ಆಯ್ತು. ನಮ್ಮ ವುಮೆನ್ಸ್ ಹೆಂಗೆ ಆಯ್ತು ಅಂದ್ರೆ ಹೊರಗೆ ಹೋಗಿ 2 ಮ್ಯಾಚ್ ಗೆದ್ಬಿಟ್ರು, ಬ್ಯಾಕ್ ಟು ಬ್ಯಾಕ್ ಇಲ್ಲಿ 5 ಮ್ಯಾಚ್ಗಳ ನಾವು ಫಸ್ಟ್ ಡಿಸ್ಕಷನ್ ಅಲ್ಲೇ ಇದು ಮಾಡಿದ್ವಿ. ಸೊ ಅದಾಗಬಾರ್ದು. ಆ್ಯಂಡ್ ಅಫ್ಕೋರ್ಸ್ ಇವಾಗ ನಮಗೆ 2 ಟೀಮ್ಗಳಲ್ಲಿ ಇದು ಮಾಡಿದ್ರೆ 2 ಟೀಮ್ಗಳಲ್ಲೂ ಟಾಪ್ 3 ಬ್ಯಾಟ್ಸ್ಮನ್ಗಳೇ ಇಂಪಾರ್ಟೆಂಟಾಗಿ ಕಾಣಿಸ್ಕೊತಾ ಇದ್ದಾರೆ. ಸೊ ನಮ್ಮದ್ರಲ್ಲೂ ಕೂಡ ನೋಡಿ ಸಾಲ್ಟು, ವಿರಾಟ್, ಆಮೇಲೆ ರಜತ್ ಪಟ್ಟಿದಾರ್, ಇವ್ರು 3 ಇದು ಮಾಡ್ಕೋತಾ ಇದ್ದಾರೆ. ಅವ್ರ ಕಡೆನೂ ಹಾಗಿದ್ದಾರೆ, KL ರಾಹುಲ್, ಈ ರೀತಿ ಇರೋದ್ರಿಂದ ಟಾಪ್ 3ಅಲ್ಲಿ. ಸೊ ಈ ಟಾಪ್ 3 ಬ್ಯಾಟಲ್ಸು ಹೇಗಿರುತ್ತೆ, ಸ್ಕೋರು ಯಾರು ಚೆನ್ನಾಗಿ ಮಾಡ್ತಾರೆ ಅನ್ನೋದ್ರ ಮೇಲೇ ಮ್ಯಾಚ್ ಡಿಸೈಡ್ ಆಗ್ಬಿಡುತ್ತೆ. ಒನ್ಸ್ ಏನಾದರೂ ನಮ್ಮ RCB ಟಾಪ್ 3 ಬ್ಯಾಟ್ಸ್ಮನ್ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಮ್ಯಾಚ್ ಆಲ್ಮೋಸ್ಟ್ ನಮ್ಮದೇ. ಸೊ ಯಾಕಂದರೆ ಬೌಲಿಂಗ್ ಯೂನಿಟ್ ಆಲ್ಮೋಸ್ಟ್ ನಮ್ಮದು ಅವ್ರದ್ದು ಒಂದೇ ರೀತಿ ಇದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಅವ್ರ ಕಡೆ ಸ್ಪಿನ್ನರ್ಗೆ ಇವರಿದ್ದಾರೆ, ಯಾರು ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಇದ್ದಾರೆ. ಸೊ ಈ ಜೋಡಿ ಇದೆಯಲ್ಲ, ಇದು ಮಿಸ್ಟ್ರಿ ಆಗ್ಬೋದು. ಯಾಕಂದರೆ ವಿರಾಟ್ ಕೊಹ್ಲಿ ಸ್ಪಿನ್ನಿಗೆ ಸ್ವಲ್ಪ ಪರದಾಡ್ತಾರೆ. ಫಾಸ್ಟ್ಗೆ ಆದರೆ ಅವರು ಕವರ್ ಡ್ರೈವ್ ಸಖತ್ತಾಗಿ ಆಡ್ಬಿಡ್ತಾರೆ. ಜಸ್ಪ್ರೀತ್ ಬುಮ್ರಾ ಅಂತ ಬೌಲರ್ಗೆ ಫಸ್ಟ್ ಬಾಲ್ 6 ಹೊಡಿತಾರೆ, ಬಟ್ ಸ್ಪಿನ್ನರ್ ಬಂದಾಗ ಅವ್ರು ಡಿಫೆಂಡ್ ಮಾಡ್ಕೊಳಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಈ ಟ್ಯಾಕ್ಟಿಕ್ಸ್ ಅವರು ಯೂಸ್ ಮಾಡ್ಕೊಂಬಿಟ್ಟಿಲ್ಲಿ. ಅಂದರೆ ಫಸ್ಟೇ ಸ್ವಲ್ಪ ಪವರ್ ಪ್ಲೇನಲ್ಲೇ ಸ್ಪಿನ್ನರ್ನ ಇದು ಮಾಡುವಂಥದ್ದು. ಆ್ಯಂಡ್ ಇನ್ನೊಂದೇನಂದರೆ ಫಿಲ್ ಸಾಲ್ಟನ್ನು ಔಟ್ ಮಾಡ್ಕೊಂಡ್ರೆ ವಿರಾಟ್ ಕೊಹ್ಲಿಯನ್ನು ತಡೆಯೋದಕ್ಕೆ ಕೆಲವೊಂದು ರೂಟ್ಗಳು ಗೊತ್ತಿರುತ್ತೆ, ಹಾಗಾಗಿ ಆ ಥರ ತಂತ್ರ ಮಾಡ್ಕೋಬೋದು. ಸೊ ಈ ಒಂದು ರಣತಂತ್ರಗಳು ಕಾಮನ್ ಆಗಿರುತ್ತೆ. ಬಟ್ ಉಳಿದಂತೆ ಇವತ್ತು ಇದರಲ್ಲಿ ಅಫ್ಕೋರ್ಸ್ ನೆನ್ನೆ ಕೂಡ ನಾವು ಸ್ಟೇಡಿಯಮಲ್ಲಿ ನೋಡಿದ್ವಿ, ಪ್ರಾಕ್ಟೀಸ್ಗೆ KL ರಾಹುಲ್ ಬರ್ತಾ ಇದ್ರಾಗೆ ರಾಹುಲ್ ಬಾಯ್ ಅಂತ ಎಷ್ಟು ಜನ ಕಿರ್ಚಿದ್ರು. ಸೊ ಅಷ್ಟು ಅಭಿಮಾನ ಇದೆ. ಅದೇ ಹೇಳಿದ್ನಲ್ಲ, RCB ಇವ್ರಿಗೆ ಅಂದರೆ ಅಭಿಮಾನಿಗಳಿಗೆ ತಮ್ಮ ಟೀಮು ಅನ್ನೋದು ಪ್ರಾಣ, ಬಟ್ ತಮ್ಮವರು ಅಂದಾಗ ಮಾತ್ರ ಅವ್ರಿಗೆ ಪಂಚಪ್ರಾಣ. ಸೊ ಹಾಗಾಗಿ ಇವತ್ತು ನೋಡೋದಕ್ಕೆ ಇದು ಒಂದು ರೀತಿ ಕನ್ನಡಿಗರ ಪಂದ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಓಕೆ ಸರ್. ಇನ್ನು ಮಂಜು ಅವರೇ, ಈಗ ಅಕ್ಷರ್ ಪಟೇಲ್ ಆಗಿರ್ಬೋದು ಮತ್ತು ರಜತ್ ಪಾಟಿದಾರ್ ಆಗಿರ್ಬೋದು, ಇಬ್ಬರು ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿರುವಂಥದ್ದು. ಇಬ್ಬರ ನಡುವೆ ಬ್ಯಾಟಲ್ ಇವತ್ತು ಹೇಗಿರ್ಬೋದು? ಸೀನಿಯಾರಿಟಿ ಅಂತ ಬಂದಾಗ ನಾನು ಅಕ್ಷರ್ ಪಟೇಲ್ಗೆ ಟಾಪ್ 1 ಕೊಡ್ತೀನಿ. ಯಾಕೆಂತಂದರೆ ಅವರು ಡೆಬ್ಯೂ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಮ್ಯಾಚ್ ಡೆಬ್ಯೂ ಮಾಡಿದ್ದಾರೆ, ಅಲ್ಲೂ ಕ್ಯಾಪ್ಟನ್ಸಿ ವೈಸ್ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಅಂಥ ವ್ಯಕ್ತಿ ನೋಡಿ 3ಕ್ಕೆ 3 ಅವ್ರು ಬಾಲಿಂಗ್ ಮಾಡಿರೋ ಬೌಲಿಂಗಲ್ಲಿ ಯಾವುದೇ ಒಂದು ವಿಕೆಟ್ ಇಲ್ಲ ಅಂದ್ರೂ ಟಾಪ್ 3 ಮ್ಯಾಚ್ಗಳ್ನ ಅಂದರೆ ಟಾಪ್ 3 ಮ್ಯಾಚನ್ನು 3ಕ್ಕೂ ಹ್ಯಾಟ್ರಿಕ್ ಗೆದ್ದು ಬಂದಿದ್ದಾರೆ ಅಂತಂದರೆ ಸೊ ಕಾಂಟ್ರಿಬ್ಯೂಷನ್ ತುಂಬಾ ಇದೆ, ಎಲ್ಲ ಡೀಪ್ ಆಗಿದೆ. ಬ್ಯಾಟಿಂಗಿಂದ ಹಿಡಿದು ಬೌಲಿಂಗಿಂದ ಹಿಡಿದು ಫೀಲ್ಡಿಂಗಿಂದ ಹಿಡಿದು ತುಂಬಾ ಚೆನ್ನಾಗಿದೆ. ನೋಡಿ ಸರ್, ಮೆಕ್ ಫ್ರೇಜರು ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ. ಟಾಪ್ ಬ್ಯಾಟ್ಸ್ಮನಲ್ಲಿ ಓಪನರ್ ಆಗಿ ಬಂದು ಯಾವುದೇ ಒಂದು ಪ್ರೆಜರ್ ಒಂದು ರನ್ ಹೊಡಿದೇ ಇದ್ರು ಮಿಕ್ಕಿದವರೆಲ್ಲ ರನ್ನ ಗೆದ್ಕೊಂಡು ಈಗ ಎಂಡಿಂಗಲ್ಲಿ ಅಶುತೋಷ್ ಶರ್ಮಾ ತುಂಬಾ ಚೆನ್ನಾಗಿ ಎಂಡಿಂಗ್ ಕೊಡ್ತಾ ಇದ್ದಾರೆ ಈ ಕೆಲವೊಂದು ಮ್ಯಾಚ್ಗಳಲ್ಲಿ. ಸೊ ಅವ್ರನ್ನೆಲ್ಲ ಅರ್ಥ ಅಂತ ನಮ್ದ್ರಲ್ಲಿ ಇದ್ದಾರೆ ಸರ್. ರಸಿಕ್ ದಾರ್ ಏನಾದ್ರೂ ಇವತ್ತೇನಾದ್ರು ಪ್ಲೇಯಿಂಗ್ ನಾನು ಹೇಳ್ಕೊಂಡ್ರೆ DCಯ ಒಂದು ಪ್ಲಸ್ ಮೈನಸ್ಗಳು ಅವ್ರಿಗೆ ಗೊತ್ತಿರ್ತದೆ, ನಾನು ಯಾರಿಗೆ ಹಿಂಗೆ ಬೌಲಿಂಗ್ ಮಾಡಿ. ಯಾಕಂದರೆ ಹಳೇ ಮಾಜಿ ಆಟಗಾರ ಅವರು ರಸಿಕ್ ದಾರ್. ಅವ್ರಿಗೆಲ್ಲಾದ್ರೂ ನಮ್ಮ ಕಡೆ ಹೇಳ್ಕೊಂಡು ಪ್ಲೇಯಿಂಗ್ನಲ್ಲಿ ನಮ್ಗೆ ಇವತ್ತೇನೋ ಇಳಿಸಿದ್ರೆ ಒಂದು ಕಡೆ ಎಲ್ಲೋ ಒಂದು ಕಡೆ DCಗೆ ಯಾರನ್ನ ಹೆಂಗೆ ವಿಕೆಟ್ ಎತ್ತಬೇಕು, ಯಾರಿಗೆ ಹೆಂಗೆ ವಿಕೆಟ್ ಬೌಲಿಂಗ್ ಮಾಡಿದ್ರೆ ವಿಕೆಟ್ ಎತ್ಬೋದು ಅಂತ ಹೇಳ್ಬಿಟ್ಟು ತುಂಬ ನೀಟಾಗಿ ಸ್ಟಡಿ ಮಾಡಿರ್ತಾರೆ. ಇವತ್ತು ಡ್ರೆಸ್ಸಿಂಗ್ ರೂಮಲ್ಲಿ ಆಗಿರ್ಬೋದು, ಪ್ರಾಕ್ಟೀಸ್ ಸೆಷನಲ್ಲಿ ಆಗಿರ್ಬೋದು, ಎಲ್ಲೋ ಒಂದು ಕಡೆ DC ಬೆನ್ಮೂಳೆ ಮುರಿಯೋದಕ್ಕೆ ರಸಿಕ್ ದಾರ್ ಆಗಿರ್ಬೋದು, ಭುವಿ ಆಗಿರ್ಬೋದು, ಯಶ್ ದಯಾಳ್ ಆಗಿರ್ಬೋದು. ನೋಡಿ ಆಸ್ಟ್ರೇಲಿಯಾ ಓಪನ್ ಅಂತಂದರೆ ನಮ್ಮ ಇವರು ಯಾರು ನಮ್ಮ ಹ್ಯಾಸಲ್ವುಡ್ ಇದ್ದಾರೆ, ಫ್ರೇಜರ್ನ ವಿಕೆಟ್ ಎತ್ತೋದ್ರಲ್ಲಿ ಓಪನಿಂಗೇ ಮಾಡ್ತಾರೆ ಅವರು. ನೆಕ್ಸ್ಟ್ ಯಾವುದೇ ಮ್ಯಾಚ್ ಆಗಲಿ ಓಪನ್ ಮಾಡ್ತಾರೆ. ಹೋದ ಮ್ಯಾಚಲ್ಲಿ ಮುಂಬೈ ಮ್ಯಾಚಲ್ಲಿ ಓಪನಿಂಗ್ ಕೊಟ್ಟಿಲ್ಲ ಬಿಟ್ಟರೆ ಎಲ್ಲ ಮ್ಯಾಚಲ್ಲೂ ಓಪನಿಂಗ್ ಮಾಡಿದ್ದಾರೆ. ತುಂಬ ಮ್ಯಾಚ್ಗಳನ್ನ ಓಪನಿಂಗ್ ಮಾಡಿ ಸಕ್ಸಸ್ ಕಂಡಿದ್ದಾರೆ. ಸೊ ಇವತ್ತು ಅಷ್ಟೇ DC ಅವ್ರನ್ನ ಕಟ್ಟಾಕಬೇಕು, ನಾವು ಸೋಲಿಸ್ಬೇಕು, ಅವ್ರಿಗಿಂದ ನಾವು ಗೆಲ್ಲಬೇಕು, ಅವ್ರ ನೆಲದಲ್ಲಿ ಫಸ್ಟ್ ವಿನ್ ಗೆಲ್ಲಬೇಕು ಅಂತಂದರೆ ಬೌಲಿಂಗ್ ಲೈನಪ್ ಸಖತ್ತಾಗಿ ಸ್ಟ್ರಾಂಗ್ ಆಗಿರಬೇಕು. ಅದಿದೆ, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಷ್ಟೇ. ಓಕೆ. ಇನ್ನು ಮುಕುಂದ್ ಸರ್, ಇವತ್ತು ಕೊಹ್ಲಿ ವರ್ಸಸ್ ಸ್ಟಾರ್ಕ್ ಆ್ಯಂಡ್ ಕುಲ್ದೀಪ್ ಅಂತ ಹೇಳ್ಬೋದಾ? ಯಾರೆಲ್ಲ ಸವಾಲಾಗಬಹುದು ಕೊಹ್ಲಿ? ಯಾಕಂದ್ರೆ ಇವರು ಓಪನ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ, ಸ್ಟಾರ್ಕು ಫಸ್ಟ್ ಪವರ್ ಪ್ಲೇನಲ್ಲೇ ಬೌಲಿಂಗ್ ಮಾಡೋ ಫಸ್ಟ್ ಇದರಲ್ಲೇ ಇದು ಮಾಡ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಸ್ಟಾರ್ಕು ಯಾರ್ಕರ್ ಸ್ಪೆಷಲಿಸ್ಟ್, ಅವ್ರು ಫುಲ್ ಲೆಂತಾಗಿ ಹಾಕ್ತಾರೆ ಅಲ್ಲಿ ಕಾಲಿಗೆ. ಅದನ್ನು ವಿರಾಟ್ ಕೊಹ್ಲಿ ಅಂದರೆ ಅವ್ರಿಗೆ ಅಂಥ ಬಾಲ್ಗಳನ್ನ ತುಂಬ ಚೆನ್ನಾಗಿ ಫೇಸ್ ಮಾಡ್ತಾರೆ. ಬಟ್ ಈ ಸ್ಟಾರ್ಕ್ ಅದರಲ್ಲಿ ಡಿಸ್ಸಿಮ್ರು ಅಂತ ಫಸ್ಟ್ ನಾವು ಇದು ಮಲಿಂಗ ಬೌಲಿಂಗ್ ಮಾಡಿದ್ರೆ ಆ ಬಾಲ್ಗಳನ್ನ ಎದುರಿಸೋಕ್ಕಾಗ್ತಿರಲಿಲ್ಲ. ಬಟ್ ನಾವು ವರ್ಲ್ಡ್ ಕಪ್ಗಳಲ್ಲೆಲ್ಲ ಇವ್ರು ಸಕ್ಕದಾಗಿ ಮಾಡ್ತಾಯಿದ್ರು ಸ್ಟಾರ್ಕು. ಇವಾಗ ಸ್ವಲ್ಪ ಅವರು ಬೌಲಿಂಗ್ ಅಷ್ಟೊಂದು ಚುರುಕು ಮುಡ್ತಾ ಇಲ್ಲ. ಆ್ಯಂಡ್ ಇನ್ನೊಂದೇನಂದ್ರೆ ನಮ್ಮಿದ್ರಲ್ಲಿ ಮಿಚೆಲ್ ಸ್ಟಾರ್ಕ್ ಏನಿದ್ದಾರೆ, ಜೋಶ್ ಹೇಸಲ್ವುಡ್,
ಅವರು ಬೌನ್ಸರ್ಗಳು ಇದಾಗ್ತಾರೆ, ಅದಕ್ಕೆ ಅಪೋನೆಂಟ್ ಕೆ ಎಲ್ ರಾಹುಲ್ ಕೂಡ ಅದೇ ರೀತಿ ಕೌಂಟರ್ ಕೊಡ್ತಾರೆ. ಸೊ ಈ ರೀತಿ ಪ್ಯಾರಲಲ್ ಆಗಿದೆ. ಸೊ ಇಟ್ಸ್ ಎ ಬ್ಯೂಟಿಫುಲ್ ಗೇಮ್. ಅದರಲ್ಲೂ ನಾವು ಅದೇ ಹೇಳಿದ್ವಲ್ಲ, ಫಸ್ಟ್ ಪವರ್ ಪ್ಲೇಗಳು 6 ಓವರ್ ಇರುತ್ತಲ್ಲ, ಅದು ಯಾರಾದ್ರೂ ಮಿಸ್ ಮಾಡ್ಕೊಂಡ್ರೆ ಒಂದು ಗ್ರೇಟ್ ಎಂಟರ್ಟೈನ್ಮೆಂಟನ್ನು ಮಿಸ್ ಮಾಡ್ಕೊಂಡಂಗೆ. ಯಾರೋ ಒಬ್ರು ಬರ್ತಾರೆ ಸ್ಪಿನ್ನರ್ಗೆ ಔಟ್ ಆಗ್ತಾರೆ ವಿರಾಟ್ ಕೊಹ್ಲಿ, ಇಲ್ಲಾಂದ್ರೆ 6 ಹೊಡಿತಾರೆ ಅಂದ್ರೆ ಮಜಾ ಬರೋದಿಲ್ಲ. ಬಟ್ ಪೇಸ್ಗೆ ವಿರಾಟ್ ಕೊಹ್ಲಿ ಸಖತ್ತಾಗಿ ಆಡ್ತಾರೆ. ಸೊ ಹಾಗಾಗಿ ನೀವು ಹೇಳ್ದಾಗೆ ಸ್ಟಾರ್ಕ್ ವರ್ಸಸ್ ವಿರಾಟ್ ಕೊಹ್ಲಿ ಇವತ್ತು ಹೈಲೈಟ್ ಆಗಿರುತ್ತೆ ಇವತ್ತು ಮ್ಯಾಚಲ್ಲಿ. ಓಕೆ, ಇನ್ನು ಮಂಜು ಅವರೇ, ಲಾಸ್ಟ್ ಮ್ಯಾಚ್ ಕೃಣಾಲ್ ಪಾಂಡ್ಯ ಸಖತ್ತಾಗಿ ಆಡಿದ್ರು. ಸೊ ಈ ಮ್ಯಾಚಲ್ಲಿ ಅವರಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ? ಎಕ್ಸ್ಪೆಕ್ಟ್ ಇದೆ ಮೇಡಮ್, ಯಾಕೆಂದರೆ ಅವ್ರನ್ನ ನಾವು ಓಫುಲಿ ಓಪಿಟ್ ಮುಂಬೈಗಿಂದ LS ಇಂದ ನಾವು ತಗೊಂಡಿದ್ವಿ ಅಂತಂದರೆ ಅವರು ಅದಕ್ಕೆ ತಕ್ಕ ಉತ್ತರ ಕೊಟ್ಟರು ನಮಗೆ. ಕೃಣಾಲ್ ಪಾಂಡ್ಯ ಬಂದರು ನೋಡಿ, ನಮ್ಮದ್ರಲ್ಲಿ ದೇಸಿ ಕ್ರಿಕೆಟ್ಗಳು ಅಂತ ಗೆಲ್ಲಿಸೋಂಥ ವ್ಯಕ್ತಿ 4 ಜನ ಕ್ಯಾಪ್ಟನ್ಗಳು ನಮ್ಮ RCB ಇದ್ದಾರೆ. RCB ಇದ್ದಾಗ ನಮ್ಮದು ಒಂಥರ ಹೆಂಗೋ ಒಂದು ಕಡೆ ಪ್ರೌಡ್ ಫೀಲ್ ಆಗುತ್ತೆ. ಎಲ್ಲರೂ ವಿನ್ನಿಂಗ್ ಕ್ಯಾಪ್ಟನ್ಗಳು ನಮ್ಮಲ್ಲಿ ಇದ್ದಾಗ ಯಾವುದೇ ಒಂದು ಮೈನಸ್ ಕಾಣಲ್ಲ ನಮ್ಮದ್ರಲ್ಲಿ. ನೋಡಿ, ಅವರು ಒಂದು ಮ್ಯಾಚ್ ಬೌಲಿಂಗ್ ಮಾಡಿಲ್ಲ, ಒಂದು ಮ್ಯಾಚ್ ಅವ್ರನ್ನ ಹಂಗೆ ಸೈಲೆಂಟಿಗೆ ಇಟ್ಟರು. ನೆಕ್ಸ್ಟ್ ಮುಂಬೈ ಮೇಲೆ ನೋಡಿ, ಅವ್ರ ತಮ್ಮ ಅಂತ ಕನಿಕರನ್ನು ತೋರಿಸಲಿಲ್ಲ. ನಾನು ಗೆಲ್ಲಬೇಕು, ನನ್ನ ಟೀಮ್ ಗೆಲ್ಲಬೇಕು, ನಾನು ಇರೋ ಟೀಮ್ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಬೌಲಿಂಗ್ ಮಾಡಿ ಗೆಲ್ಲಿಸಿರೋದಿದೆ. ಯಾಕಂದರೆ 20ನೇ ಓವರು ಸ್ಪಿನ್ನರಿಗೆ ಕೊಡ್ತೀವಿ ಅಂತಂದರೆ 3 ಥರ ಇರಬೇಕು. ಕ್ಯಾಪ್ಟನ್ದು ನಂಬಿಕೆ ಇರಬೇಕು, ಟೀಮ್ ಮ್ಯಾನೇಜ್ಮೆಂಟ್ ನಂಬಿಕೆ ಇರಬೇಕು, ಬೌಲರ್ದು ಕಾನ್ಫಿಡೆಂಟ್ ಇರಬೇಕು, ನಾನು ಗೆಲ್ಲಿಸ್ಕೊಡ್ಬಲ್ಲೆ. ಯಾಕಂದರೆ ಅಲ್ಲಿ ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ ಆಡ್ತಂಥ ರೀತಿಗೆ ಇವ್ರು ಬಂದು ಎಲ್ಲಿ ತುತ್ತಾಗ್ತಾರೋ ಅನ್ನೋ ಒಂದು ಭಯದಲ್ಲಿ ನೋಡಿ, ಹಾರ್ದಿಕ್ ಪಾಂಡ್ಯ ಮುಲಾಜ್ ನೋಡಲಿಲ್ಲ, ಅವ್ರು 6 ಮೇಲೆ 6 ಹೊಡಿತಾನೆ ಇದ್ರು ಕೃಣಾಲ್ ಪಾಂಡ್ಯಗೆ. ಇವತ್ತು ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ಇವರಿಬ್ಬರು ಒಂದು ಸ್ಟ್ರಾಂಗ್ ಆಗಿ ಮಿಡ್ಲ್ ಓವರ್ಗಳಲ್ಲಿ ಒಂದು ಇಂಪ್ಯಾಕ್ಟ್ ಮಾಡೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಸಖತ್ತಾಗೆ ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ಒಂದು ಇಂಪ್ಯಾಕ್ಟ್ ಮಾಡ್ತಾರೆ. ನನಗೆ ಪವರ್ ಪ್ಲೇಲಿ ಏನಾದರೂ DC ಕಡೆಯಿಂದ ಏನಾದರೂ ವಿಕೆಟ್ಗಳು ಹೋಯ್ತು ಅಂದರೆ RCBಗೆ ಈಸಿ ಸುತ್ತಾಗ್ತಾರೆ DC. ಓಕೆ, ಇನ್ನು ಮುಕುಂದ್ ಸರ್, ಡೆಲ್ಲಿ ಟೀಮ್ ವಿನ್ ಆಗ್ತಾನೆ ಬರ್ತಿದ್ದಾರೆ ಅಂದ್ರೂ ಯಾವ್ದಾದ್ರು ಲೂಪ್ ಪಾಯಿಂಟ್ಸ್ ಡೆಲ್ಲಿ ಟೀಮ್ ಕಡೆ ಇದೆಯಾ ಹೇಗೆ? ಇವತ್ತಿನ ಮ್ಯಾಚ್ ಕಂಪೇರ್ ಮಾಡ್ಕೊಂಡ್ರೆ ಬ್ಯಾಲೆನ್ಸಿಂಗ್ ಅಲ್ಲಿ ನಾವು ಫಸ್ಟೇ ಮಾತಾಡ್ಕೊಂಡ್ವಿ ಯಾವ್ಯಾವ ಟೀಮುಗಳು ಬ್ಯಾಲೆನ್ಸಿಂಗ್ ಇದೆ ಅಂದರೆ 3 ಟೀಮ್ ಬರುತ್ತೆ. ಒಂದು RCB, ಪಂಜಾಬ್ ಕಿಂಗ್ಸ್ ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸು. ಸೊ ಇದಕ್ಕೆ ನೋಡಿ ಈ ವರ್ಷ ಅವ್ರು 3 ಒಳ್ಳೆ ಇದ್ದಾರೆ. ಹಾಗಾಗಿ ಅಂದರೆ ಟೀಮ್ ಚೆನ್ನಾಗಿದ್ರೆ ಇದಾಗುತ್ತೆ. ಬಟ್ ಅಷ್ಟು ಸ್ಟ್ರಾಂಗ್ ಇದು ಕೂಡ ಲೂಪರ್ಸ್ ಇದ್ದೇ ಇರುತ್ತೆ. RCBಯಲ್ಲೂ ಇದೆ, ಬಟ್ ಇದರಲ್ಲಿ ಏನಪ್ಪ ಅಂದರೆ ನಾವು ಎಸ್ಪೆಷಲಿ ಜೇಕ್ ಫರ್ಕ್ ಅವರು ಕರೆಕ್ಟಾಗಿ ಪರ್ಫಾರ್ಮ್ ಮಾಡ್ತಿಲ್ಲ. ಆ್ಯಂಡ್ KL ರಾಹುಲ್ ಒಂದು ಸೀಸನ್ ಇದರಲ್ಲಿ ಚೆನ್ನೈ ಮೇಲೆ ಚೆನ್ನಾಗಿ ಆಡಿದ್ರು. ಬಟ್ KL ರಾಹುಲ್ ಎಂಥ ಪ್ಲೇಯರ್ ಅಂದರೆ ನೀವು ಫಸ್ಟ್ ಇನ್ನಿಂಗ್ಸ್ ಇದು ಮಾಡಿದ್ರು ಆಡ್ತಾರೆ, ಸೆಕೆಂಡ್ ಇನ್ನಿಂಗ್ಸ್ ಆಡೋ ಚೇಸಿಂಗ್ ಆದರೂ ಆಡ್ತಾರೆ. ಆದರೆ ಅವರು ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಅವರು ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಂದ್ರೆ ಅವರು ಓಪನರ್ಗೆ ಬಂದರೆ ವೆರಿ ಗುಡ್. ಅದೇ ಅವರು ಚೇಸಿಂಗಲ್ಲಿ ಬಂದರೆ ಅವ್ರು ಸ್ವಲ್ಪ ಮಿಡ್ಲ್ ಆರ್ಡ್ರಲ್ಲಿ 4th ಇಲ್ಲ 5th ಪೊಸಿಷನಲ್ಲಿ ಬಂದರೆ ಅವರು ಲಾಸ್ಟಲ್ಲಿ ವಿನ್ನಿಂಗ್ ಮೂಮೆಂಟ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಥರ ಇರುತ್ತೆ. ಸೊ ಅಲ್ಲಿ ಸ್ಥಿರ ಇಲ್ಲ. KL ರಾಹುಲ್ಗೆ ಯಾವ ಪೊಸಿಷನಲ್ಲಿ ಆಡಿಸ್ಬೇಕು ಅನ್ನೋದು ಒಂದು ಇದಿಲ್ಲ. ಆ್ಯಂಡ್ ಬೌಲಿಂಗ್ ಕಂಪೇರ್ ಮಾಡಿದ್ರೆ ಈಗ ಜೋಶ್ ಹೇಜಲ್ವುಡ್ ಅವರು ಮ್ಯಾಚನ್ನು ಅವ್ರು ವಿಕೆಟ್ ಜಾಸ್ತಿ ತೆಗಿದಿರ 4-5 ತೆಗಿದಿರ ಇದ್ರು ಕೂಡ. ಬಟ್ ಡಾಟ್ ಬಾಲ್ಗಳನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಆಮೇಲೆ ಬೌಲರ್ಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಮಿಚೆಲ್ ಸ್ಟಾರ್ಕ್ದು ಓನ್ಲಿ ಯಾರ್ಕರ್ಗಳ ಮೇಲೇ ಜಾಸ್ತಿ ಫೋಕಸ್. ಇಲ್ಲ ಏನಾದರೂ ಸ್ವಲ್ಪ ಕನೆಕ್ಟಿವಿಟಿ ಆಯಿತು ಅಂದರೆ 100% 6 ಹೋಗುತ್ತೆ ಸ್ಟಾರ್ಕ್ಗೆ. ಬಟ್ ಜೋಶ್ ಹೇಜಲ್ವುಡ್ ಆ ಥರ ಅಲ್ಲ. ನೀವು ಬೌನ್ಸರ್ಗೆ ನೀವು ಟಚ್ ಮಾಡಿದ್ರೆ ಬೌಂಡ್ರಿ ಲೈನ್ ಹತ್ರ ಕ್ಯಾಚ್ ಹಿಡ್ಕೊಳ್ಬೋದು. ಸೊ ಆ ಥರ ಚೇಂಜಸ್ ಇದೆ ಇವತ್ತಿನ ಇದರಲ್ಲಿ. ಆ್ಯಂಡ್ ಮಿಡ್ಲ್ ಆರ್ಡ್ರಲ್ಲಿ ಅವ್ರ ಇದರಲ್ಲಿ ಸ್ವಲ್ಪ ವೀಕ್ ಇದೆ ಅನಿಸ್ತಾ ಇದೆ. ಇನ್ನು ಫಾಫ್ ಡ್ಯೂ ಪ್ಲಸ್ ಫಾರ್ಮಿಗೆ ಬರಲಿಲ್ಲ. ಸೊ ಈ ಥರದ್ದೆಲ್ಲ ಒಂದು 2-3 ಪಾಯಿಂಟನ್ನು ಬಿಟ್ಟರೆ ಅವರು ಕೂಡ ನಮಗೆ ಪೈಪೋಟಿ ಟಕ್ಕರ್ ಕೊಡೋವಂಥ ಟೀಮೇ. ಹಾಗಾಗಿನೇ ಅವರು ಇವಾಗ 3-3 ಗೆದ್ದಿರೋದು. ಬಟ್ ಇದೇ 3-3 ಗೆದ್ದಿದ್ದೀವಿ ಅಂತ ಏನಾದರೂ ಕಾನ್ಫಿಡೆಂಟ್ ಹೆವಿ ಆದರೂ ಕೂಡ ಅದು ಕೂಡ ಅವ್ರಿಗೆ ನೆಗೆಟಿವ್ ಹೊಡೆಯುತ್ತೆ ಇವತ್ತು. ಆ್ಯಂಡ್ ಇನ್ನೊಂದು ಏನಂದರೆ ಅಭಿಮಾನಿಗಳು, ಅದೇ RCBಗೆ ಜೀವ ಇವತ್ತು. ಅವ್ರ ಇದೇ ಕಾಣಿಸಲ್ಲ ಇವತ್ತು, ಬರೀ RCBದೇ ಕಾಣಿಸ್ತಾ ಇರುತ್ತೆ. ಸೊ ಅದೊಂದು ಕೂಡ RCBಗೆ ಪ್ಲಸ್ ಆಗುತ್ತೆ. KL ರಾಹುಲ್ ಇದ್ದಾರೆ ಸರ್, ಅವ್ರಿಗೂ ಹೋಪ್ಫುಲಿ ನಾವುಗಳು ಆಗಿದ್ರು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡೋದ್ರಲ್ಲಿ ನಾವು ನಂಬರ್ 1 ಅಲ್ಲಿ ಇದ್ದೀವಿ. KL ರಾಹುಲ್ ಅಭಿಮಾನಿ ಅಲ್ಲ, ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಿರೋದೇ ಅದು KL ರಾಹುಲ್ ಹೊಡಿಬೇಕು, RCB ಗೆಲ್ಬೇಕು ಅಷ್ಟೇ ಇರೋದು. ಯಾಕಂದ್ರೆ KL ರಾಹುಲ್ ಚೆನ್ನಾಗಿ ಆಡ್ಲಿ, ಅವ್ರು 100 ಹೊಡಿಲಿ, ನಮ್ಗೇನು ಬೇಜಾರಿಲ್ಲ, ಖುಷಿನೇ. RCB ವಿನ್ ಆಗ್ಲಿ ಅಷ್ಟೇ. ಓಕೆ, ಇನ್ನು ಮಂಜು ಅವರೇ, RCB
RCB ಟೀಮ್ನ ಮೈನಸ್ ಪಾಯಿಂಟ್ಸ್ ನೋಡೋದಾದ್ರೆ? ಮೈನಸ್ ಪಾಯಿಂಟ್ಸ್ ನೋಡೋದಾದ್ರೆ ಪವರ್ ಪ್ಲೇಲಿ ವಿಕೆಟ್ ಹೋಗುತ್ತೆ. ಸಾಲ್ಟ್ ಒಂದು ಸ್ವಲ್ಪ ನೋಡ್ಕೊಂಡು ಆಡಿದ್ರೆ ಪವರ್ ಪ್ಲೇ ತನಕ ಒಂದು 6 ಓವರ್ ತನಕ ನೆಲಕಚ್ಚಿ ಏನಾದ್ರೂ ಆಡಿದ್ರು ಅಂದರೆ ಅವರು ಆಪೋನೆಂಟ್ ಟೀಮ್ಗೆ ದುಸ್ವಪ್ನ ಆಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ. ಯಾಕಂದರೆ ಕಳೆದ ಸೀಸನ್ಗಳು ನೋಡಿದ್ವಿ, ಕಳೆದ ಇಂಗ್ಲೆಂಡ್ ಟೀಮಲ್ಲಾಗಿರ್ಬೋದು, ಬಿಫೋರ್ KKR ಟೀಮಲ್ಲಾಗಿರ್ಬೋದು, ಕಪ್ ಗೆಲ್ಸಿಕೊಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ಸಾಲ್ಟ್ ಅವರು. ಸೊ ಅವರೇನಾದ್ರೂ ಪವರ್ ಪ್ಲೇಲಿ ವಿಕೆಟ್ ನಿಲ್ಲಿಸ್ಕೊಂಡ್ರು, ಡೆಸಿ ಟೀಮಿಗೆ ಅವ್ರಿಗೆ ವಿಕೆಟ್ ಒಪ್ಸಿಲ್ಲ ಅಂತಂದರೆ ಮಿನಿಮಮ್ ಏನಂದ್ರು 250 ಸ್ಕೋರ್ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಯಾಕಂದ್ರೆ ಅವರಿದ್ರು ಆನ್ ಸ್ಕ್ರೀನ್ ಆನ್ ಫೀಲ್ಡರ್ ಇದ್ರು ಅಂತಂದರೆ, ಅವ್ರ ಜೊತೆಗೆ ನಮ್ಮ ಕೊಹ್ಲಿ ಏನಾದರೂ ಸಾಥ್ ಕೊಟ್ಟರು ಅಂತಂದರೆ, ನೆಕ್ಸ್ಟ್ ವಿಕೆಟ್ ಏನಾದ್ರು ನಿಲ್ಲಿಸ್ಕೊಂಡು ಹೊಡೆದ್ರು ಅಂತಂದರೆ ನೆಕ್ಸ್ಟ್ ಬರೋ ಬ್ಯಾಟರ್ಗಳಿಗೆ ಒಂಥರ ಹಬ್ಬ ಆಗುತ್ತೆ. ಯಾಕಂದರೆ ಈ ಪಿಚ್ಚೂ ಹಾಗೆ ಇದೆ, ಬ್ಯಾಟರ್ಗಳಿಗೆ ಫ್ರೆಂಡ್ಲಿ ಆಗಿದೆ. 250 ಸ್ಕೋರ್ ಹೊಡೆಯೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಟಾಸ್ ಏನಾದರೂ ಗೆದ್ದು ಏನಾದರೂ RCB ಏನಾದರೂ ಫಸ್ಟ್ ಫೀಲ್ಡಿಂಗ್ ತೊಗೊಂಡ್ರು ಅಂತಂದರೆ ಆರಾಮ್ಸೆ ಚೇಂಜ್ ಮಾಡ್ತಾರೆ. ನೀವು ಎಷ್ಟೇ ಹೊಡೀರಿ ಚೇಂಜ್ ಮಾಡ್ತಾರೆ. ಇಲ್ಲ, ಒಂದು ನನ್ನ ಒಪಿನಿಯನ್ ಪ್ರಕಾರ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 250 ಆಗೋದಿಲ್ಲ, ಮ್ಯಾಕ್ಸಿಮಮ್ ಟು 210 ಆಗ್ಬೋದು. ಬಟ್ ಇನ್ನೊಂದು ನಾವು ಈ ಸ್ಟ್ಯಾಟ್ಸನ್ನು ನೋಡೋದಾದರೆ ನಮಗೆ ಈಗ ಈ ಚಿನ್ನಸ್ವಾಮಿಯಲ್ಲಿ ಲಾಸ್ಟ್ 8 ಮ್ಯಾಚ್ಗಳನ್ನು ನಾವು ನೋಡೋದು RCB ಗೆದ್ದಿರೋದು 4 ಮ್ಯಾಚು. ಸೊ ಇನ್ನು 4 ಸೋತಿ ಅಂದರೆ 50-50 ಇದೆ RCBಗೆ, ಲಾಸ್ಟ್ ಮ್ಯಾಚು ಸೇರಿಸ್ಕೊಂಡ್ರು ಕೂಡ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಕೂಡ ಇರಬೇಕಾಗುತ್ತೆ. ಸ್ಕೋರು ನಾವು 210 ನೋಡಿದ್ರೆ ಇವಾಗ ಡಿಫೆಂಡ್ ಮಾಡ್ಕೊಳೋದು ತುಂಬ ಕಷ್ಟ. ಸೊ ಈ ಥರ ಇರೋದ್ರಿಂದ ಸ್ಕೋರನ್ನು ನಾವು 250 ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಚಿನ್ನಸ್ವಾಮಿಯಲ್ಲಿ. ಅದೇ ಹೇಳುತ್ತಲ್ಲ, ಏನೋ ಕ್ಯೂರೇಟರ್ ಮೇಲೆ ಹೋಗ್ಬಿಡುತ್ತೆ. ಆ ಥರ ಬ್ಯಾಟಿಂಗ್ ಮಾಡಿ ಹೋಗ್ಬಿಟ್ರೆ 250, ನಾವು ಗೇಲ್ ಥರ ಹಾಡಿದ್ರೆ 100% ಹೊಡಿಬೋದಾದ್ರೂ ಏನು ನಾವು ಇದು ಮಾಡೋಕ್ಕಾಗೋದಿಲ್ಲ. ಬಟ್ ಕಷ್ಟ. ಇವತ್ತು ಇದರಲ್ಲಿ ನಾವು ಸ್ಕೋರನ್ನು ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದೇ 190+, 210 ಒಳಗಡೆ. ಆದರೆ ವಿರಾಟ್ ಕೊಹ್ಲಿ ಇಲ್ಲಿ ಪರ್ಫಾರ್ಮೆನ್ಸು ನಾವು ಹೇಳಲೇಬೇಕು. ಲಾಸ್ಟ್ ನಾವು ಮಾತಾಡಿಲ್ಲ ವಿರಾಟ್ ಕೊಹ್ಲಿ ಬಗ್ಗೆ, ಯಾಕಂದರೆ ಅವ್ರು ಇಡೀ 4 ಮ್ಯಾಚಲ್ಲಿ ಕೇವಲ ಒಂದೇ ಮ್ಯಾಚ್ ಅವ್ರು ಫೇಲ್ಡ್ ಆಗಿದ್ದು, ಆದರೆ ಹೋಮ್ ಗ್ರೌಂಡಲ್ಲೇ ಅವ್ರು ಇದಾಗಿದ್ರು. ಸೊ ಅದೊಂದು ಈ ಕಿತ್ತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಹೋಮ್ ಗ್ರೌಂಡಲ್ಲಿ ಅವರಿಂದ ಬ್ಯಾಟಿಂದ ಒಳ್ಳೆ ಸ್ಕೋರ್ ಬಂದರೆ ಖಂಡಿತವಾಗಲೂ ಗುಡ್ ನ್ಯೂಸ್ ಅಂತಲೇ ಹೇಳಬೇಕು RCBಗೆ. ಎಸ್, ಇನ್ನು ಇಷ್ಟೊತ್ತು ನಮ್ಮ ಡಿಸ್ಕಷನಲ್ಲಿ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇವತ್ತು ನಮ್ಮ RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಒಂದು ಹೈ ವೋಲ್ಟೇಜ್ ಪಂದ್ಯ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. RCB ಟೀಮ್ ಗೆದ್ದು ಬರಲಿ ಅಂತ ವಿಶ್ ಮಾಡ್ತಾ ಇವತ್ತಿನ ನಮ್ಮ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.